ನಮಸ್ಕಾರ ವೀಕ್ಷಕರೇ, ರಿಪಬ್ಲಿಕ್ ಕನ್ನಡದ ಡಿಜಿಟಲ್ ಲೈವ್ಗೆ ಸ್ವಾಗತ. ನಾನು ಅಶ್ವಿನಿ ದೇವಾಡಿಗ. ಈಗಾಗಲೇ ರಾಜ್ಯದಲ್ಲಾಗಿರ್ಬೋದು, ದೇಶದಲ್ಲಾಗಿರ್ಬೋದು ಒಂದು ಸಂಚಲನವನ್ನು ಸೃಷ್ಟಿ ಮಾಡಿರುವಂಥ ವಿಚಾರ ಅಂತಂದರೆ ಅದು ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿದ್ದೇನೆ ಅಂತ ತಾನೇ ಖುದ್ದು ಬಂದು ಹೇಳಿರುವಂಥ ವ್ಯಕ್ತಿ, ನಿಗೂಢ ವ್ಯಕ್ತಿಯ ವಿಚಾರ. ಈಗಾಗಲೇ SIT ತನಿಖೆಯನ್ನು ಕೈಗೆತ್ತಿಕೊಂಡಿದೆ, ಉತ್ಖನನ ಕೂಡ ನಡೆಸೋದಕ್ಕೆ ಆರಂಭ ಮಾಡಿದೆ. ಆ ನಂತರದಲ್ಲಿ ಏನು ಅನ್ನುವಂಥ ಪ್ರಶ್ನೆಗಳು ಒಂದಷ್ಟು ಕಾಡ್ತಾ ಇರೋದು ಅಲ್ಲಿರುವಂಥ ಜನರಿಗೆ ಅಥವಾ ಈಗಾಗಲೇ ಜನಸಾಮಾನ್ಯರಿಗೆ ಒಂದಷ್ಟು ಪ್ರಶ್ನೆಗಳು ಸಿಕ್ಕಾಪಟ್ಟೆ ಇದೆ. ಈ ಉತ್ಖನನ ನಡೆದಂಥ ಸಂದರ್ಭದಲ್ಲಿ ಅಥವಾ ನಡೆದ ನಂತರದಲ್ಲಿ ಹಾಗಾದರೆ ಏನು, ಒಂದಷ್ಟು ಮೂಳೆಗಳು ಸಿಕ್ಕರು ಅಂತ ಆದರೂ ಕೂಡ ಆ ನಂತರದಲ್ಲಿ ಹಾಗಾದರೆ ಏನು, ಅದನ್ನು ಯಾರ್ದು ಅಂತ ಹೇಳೋದಕ್ಕೆ ಸಾಧ್ಯ ಆಗುತ್ತಾ, ಯಾವುದು ಅಂತ ಹೇಳೋದಕ್ಕೆ ಸಾಧ್ಯ ಆಗುತ್ತಾ, ಯಾವ ರೀತಿ ಪ್ರಾಸೆಸ್ ಇರುತ್ತೆ, ಯಾವ ರೀತಿ ನಡೆಸ್ತಾರೆ, ಈ ಹೋಲ್ ಪ್ರಾಸೆಸ್ ಯಾವ ರೀತಿಯಾಗಿ ಇರುತ್ತೆ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಸಾಮಾನ್ಯವಾಗಿ ನಿಮ್ಮನ್ನ ಕಾಡ್ತಾ ಇರುತ್ತೆ. ಅಂಥ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಈ ಡಿಜಿಟಲ್ ಲೈವ್ ನಮ್ಮ ಜೊತೆ ಗಿರೀಶ್ ಲಿಂಗಣ್ಣ ಅವರಿದ್ದಾರೆ, ವಿಜ್ಞಾನ ಬರಹಗಾರರು. ಅವರನ್ನು ಕೂಡ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸಾಕಷ್ಟು ಪ್ರಶ್ನೆಗಳು ಎಲ್ಲರನ್ನೂ ಕೂಡ ಕಾಡ್ತಾ ಇರುವಂಥದ್ದು ಒಂದು ವಿಚಾರ, ಆ ಉತ್ಖನನ ನಡೀತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ ಸಾಕಷ್ಟು ಕುತೂಹಲಗಳು ಉದ್ಭವ ಆಗಿತ್ತು. ಯಾಕಂದರೆ ಆ ಸಂದರ್ಭದಲ್ಲಿ ಸಿಕ್ಕದಂಥ ಸಂದರ್ಭದಲ್ಲಿ ಏನಾಗುತ್ತೆ, ಯಾವುದೋ ಒಂದು ಮೂಳೆ ಸಿಕ್ತು ಅನ್ನುವಂಥ ಸಂದರ್ಭದಲ್ಲಿ ಅದನ್ನು ಯಾವ ರೀತಿ ತಗೊಳ್ತಾರೆ, ಏನಾದರೂ ಆಗುತ್ತಾ, ಚೇಂಜಸ್ ಆಗುತ್ತಾ ಅನ್ನುವಂಥ ಪ್ರಶ್ನೆಗಳು ಒಂದಷ್ಟು ಕಾಡ್ತಾ ಇದೆ ಜನಸಾಮಾನ್ಯರನ್ನ. ಅದರಿಂದ ಒಂದಷ್ಟು ನಿಮ್ಮಿಂದ ಉತ್ತರಗಳನ್ನು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಮೊದಲಿಗೆ ಲೆಟ್ ಸ್ಟಾರ್ಟ್ ಆಸ್ ಅ ಲೇಮ್ಯಾನ್. ಜನರಿಗೆ ಈ DNA, FSL ವರದಿ, FSL ತಂಡ ಬಂದಿದೆ, ಮ್ಯಾಚ್ ಮಾಡ್ತಾರಂತೆ, ಇದ್ರ ಬಗ್ಗೆ ಸಾಮಾನ್ಯವಾಗಿ ಅಷ್ಟೊಂದು ಅರಿವಿರೋದಿಲ್ಲ. ಲೆಟ್ ಸ್ಟಾರ್ಟ್ ಆಸ್ ಅ ಬೇಸಿಕ್. ಈ DNA ಮನುಷ್ಯನಲ್ಲಿ ಒಂದು ಕ್ರೋಮೋಸೋಮ್ ಮಿಸ್ ಆದರೆ ಗಂಡು ಹೆಣ್ಣು, ಹೆಣ್ಣು ಗಂಡು ಎರಡೂ ಕೂಡ ಆಗುವಂಥದ್ದು. ಈ DNA ಅಂತಂದರೆ ಏನು, ಜೊತೆಯಲ್ಲಿ DNA ಮ್ಯಾಚ್ ಮಾಡುವಂಥ ಪ್ರಾಸೆಸ್ ಹೇಗೆ? ಫಸ್ಟ್ ಆಫ್ ಆಲ್ ಈ DNA ಲೆಟ್ಸ್ ಅಂಡರ್ಸ್ಟ್ಯಾಂಡ್ ವಿತ್ ದ ಬೇಸಿಕ್. ಒಂದು ಮೂಳೆ ಸಿಕ್ತು, ಅದರಲ್ಲಿ DNA ಪತ್ತೆ ಹೇಗೆ ಮಾಡ್ತಾರೆ? DNA ಅಂದರೆ ಫಸ್ಟು ಡಿಆಕ್ಸಿಬೋ ನ್ಯೂಕ್ಲಿಕ್ ಆ್ಯಸಿಡ್ ಅಂತ. ಡಿಆಕ್ಸಿಬೋ ನ್ಯೂಕ್ಲಿಕ್ ಆ್ಯಸಿಡ್ ಅನ್ನೋದು DNA ಅಂತ ಕರೀತಾರೆ. ಇಟ್ ಈಸ್ ನಥಿಂಗ್ ಲೈಕ್ ಅನ್ ಇನ್ಸ್ಟ್ರಕ್ಷನ್ ಮ್ಯಾನ್ಯುಯಲ್ ಇನ್ ದ ಬಾಡಿ. ಇನ್ಸ್ಟ್ರಕ್ಷನ್ ಮ್ಯಾನ್ಯುಯಲ್ ಅಂದರೆ ನಿಮ್ಮದು ಇಟ್ ಡಿಸೈಡ್ಸ್ ಹೌ ಯುವರ್ ಸ್ಕಿನ್, ಹೌ ಯುವರ್ ಏನಂತ ಹೇಳ್ತಾರೆ, ಹೌ ಯುವರ್ ಬ್ಲಡ್, ಹೌ ಯುವರ್ ಹೇರ್, ಹೌ ಯುವರ್ ಟೀತ್, all formations of the body. It's like an instruction manual how the body grows. Okay. One manual ತರ. That is called as a DNA. DNA ಯಾವ ಥರ ಇರುತ್ತೆ ಅಂದರೆ ಒಂದು ಟ್ವಿಸ್ಟೆಡ್ ಲ್ಯಾಡರ್ ಥರ ಇರುತ್ತೆ. ಸಣ್ಣದು ಟ್ವಿಸ್ಟೆಡ್ ಲ್ಯಾಡರ್ ಥರ ಇರುತ್ತೆ. ಆ್ಯಂಡ್ ದೇ ಆರ್ ಮೇಡ್ ಅಪ್ ಆಫ್ ಸ್ಟೆಪ್ಸ್. DNA ಲ್ಯಾಡರ್ ಬಂದು ಸ್ಟೆಪ್ಸ್ಗಳ ಥರ. ಅಫ್ಕೋರ್ಸ್ ದೀಸ್ ಆರ್ ಆಲ್ ಇನ್ವಿಸಿಬಲ್ ಟು ಐಸ್. ಐ ಆಮ್ ಜಸ್ಟ್ ಎಕ್ಸಾಜುರೇಟಿಂಗ್ ಆ್ಯಂಡ್ ಟೆಲಿಂಗ್ ಯು. ಅದರಲ್ಲಿ A, T, C ಆ್ಯಂಡ್ G ಅಂತ ಕ್ಲಾಸಿಫಿಕೇಶನ್ ಇರುತ್ತೆ ಲ್ಯಾಡರ್ ಸ್ಟೆಪ್ಸಲ್ಲಿ. ಸೊ DNA ಕ್ಯಾನ್ ಬಿ, ಇದು ಏನಂತ ಹೇಳ್ತಾರೆ ಅಂದರೆ ಇಟ್ ಕ್ಯಾನ್ ಬಿ ಕಾಂಬಿನೇಷನ್ಸ್. ಯಾವ ಥರ ಅಂದರೆ AT ಒಂದಿರ್ಬೋದು, GC ಒಂದಿರ್ಬೋದು, CG ಒಂದಿರ್ಬೋದು, ATCG ಅಂತ ಒಂದಿರ್ಬೋದು, GCAT ಅಂತ ಇರ್ಬೋದು. ಆ ಥರ ಕಾಂಬಿನೇಷನ್ಸಲ್ಲಿರುತ್ತೆ. ಆ ಕಾಂಬಿನೇಷನ್ಸ್ನ ಒಬ್ಬೊಬ್ಬ ಮನುಷ್ಯನಿಗೆ ಒಂದೊಂದು ಥರ ಕಾಂಬಿನೇಷನ್ಸ್ ಇರುತ್ತೆ. ಈಗ ATCG ಅಂತ ಎಕ್ಸಾಂಪಲ್ ಕೊಟ್ಟರೆ ಅವನಿಗೆ 4 ಪ್ಯಾಟ್ರನ್ ಅಂತ ಇದ್ದರೆ ಅವನ ಬಾಡಿಲಿ, ನಿಮ್ಮ ಬಾಡಿಲಿ 4 ಇರ್ಬೋದು, ನನ್ನ ಬಾಡಿಲಿ 6 ಇರ್ಬೋದು, ಇನ್ನೊಬ್ಬರು ಬಾಡಿಲಿ 8 ಇರ್ಬೋದು. ಸೊ ಆ ಥರ ಪ್ಯಾಟ್ರನ್ಸ್ಗಳನ್ನ ಇಟ್ಕೊಂಡು ಒಬ್ಬೊಬ್ಬ ಬಾಡಿಗೂ ಒಂದೊಂದು ಪ್ಯಾಟ್ರನ್ಸ್ ಇರುತ್ತೆ. ಮೈ ಪ್ಯಾಟ್ರನ್ ಕೆನಾಟ್ ಬಿ ಸೇಮ್ ಆಸ್ ಯೋರ್ಸ್, ಆರ್ ಯೋರ್ ಪ್ಯಾಟ್ರನ್ ಕೆನಾಟ್ ಬಿ ಸೇಮ್ ಆಸ್ ಸಂಬಡಿ ಎಲ್ಸ್. So this is where the scientists take the advantage of taking the DNA and start going into the further investigations. So ಈಗ DNA ಹೇಗೆ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ? ಈಗ ಸ್ಕೆಲಿಟನ್ ಅಂತ ಸಿಕ್ಕಿದೆ. ಸ್ಕೆಲಿಟನ್ನಲ್ಲಿ ಏನು ಸಿಕ್ಕಿದೆ ಅಂದರೆ ಓನ್ಲಿ ಬೋನ್ಸ್ಗಳಿರ್ತವೆ. ಬೋನ್ಸಲ್ಲಿ DNA ಇರುತ್ತಾ? ಹೌದು. ಈಗ ಮನುಷ್ಯ ಇರಲ್ಲ, ಅಫ್ಕೋರ್ಸ್ 15 ವರ್ಷ ಆದರೆ ಎಲ್ಲ ಡಿಕಂಪೋಸ್ ಆಗೋಗಿರುತ್ತೆ, ಬರೀ ಮೂಳೆಗಳು ಉಳಿದಿರುತ್ತೆ. ಆ ಮೂಳೆಗಳಲ್ಲಿ DNA ಇದೆಯಾ? ಹೇಗೆ ತೆಗಿತಾರೆ DNA? ಕ್ಯಾನ್ ದೇ ಗೋ ಆ್ಯಂಡ್ ಜಸ್ಟ್ ಸುಮ್ಮನೆ ಹಿಂಗೆ ಕರೆದ್ಬಿಟ್ಟು DNA ತೆಗಿತಾರ? ಇಲ್ಲ. ದೇರ್ ಇಸ್ ಎ ಸಪ್ರೇಟ್ ಪ್ರೋಸೆಸ್ ಆಫ್ ಎಕ್ಸ್ಟ್ರಾಕ್ಷನ್ ಅಂತ ಹೇಳ್ತಾರೆ. ಸೊ ದೇರ್ ಇಸ್ ಎ ಡಿಫ್ರೆಂಟ್ ಎಕ್ಸ್ಟ್ರಾಕ್ಷನ್ ಪ್ರೋಸೆಸ್, ಹೌ ದೇ ವಿಲ್ ಎಕ್ಸ್ಟ್ರಾಕ್ಟ್ ದಿ DNA ಅಂತ. DNA ಎಕ್ಸ್ಟ್ರಾಕ್ಷನ್ ಹೇಗೆ ಮಾಡ್ತಾರೆ ಅಂದರೆ ಫಸ್ಟು ಬೋನನ್ನು
ಕರೆಕ್ಟಾಗಿರೋ ಬೋನನ್ನು ತಗೋತಾರೆ. ಓಕೆ. ತುಂಬ ಬ್ರಿಟಲ್ ಆಗಿರಬಾರ್ದು. ಬೋನ್ ವಿಚ್ ಇಸ್ ದೇ ಟೇಕ್ ಇಟ್, ದೇ ಕ್ಲೀನ್ ಇಟ್, ದೇ ಡ್ರೈ ಇಟ್ ಆ್ಯಂಡ್ ದೇ ಮೇಕ್ ಇಟ್ ಆಸ್ ಎ ಪೌಡರ್ ಫಾರ್ಮ್. ಓಕೆ. ಸೊ ಪೌಡ್ರ್ ಫಾರ್ಮ್ ನಾನು ಹೇಳ್ತಾ ಇರೋದು ಲ್ಯಾಬಲ್ಲಿ ವೆರಿ ಬೇಸಿಕ್ಕಾಗಿ ಹೇಳ್ತಾ ಇದ್ದೀನಿ. ಐ ಆಮ್ ನಾಟ್ ಗೋಯಿಂಗ್ ಇನ್ ಟು ದ ಡೆಪ್ತ್ ಆಫ್ ಹೌ ದೇ ಟೇಕ್ ಡಿ ಎನ್ ಎ ಎಲ್ಲ. ಆ್ಯಸ್ ಅ ಸೈನ್ಸ್ ರೈಟರ್ ಒಂದು ಐಡಿಯಾ. ಆಮೇಲೆ ಏನು ಮಾಡ್ತಾರೆ ಅಂದರೆ ಆ ಪೌಡ್ರು ಮಾಡಿದ್ಮೇಲೆ ದೇರ್ ವಿಲ್ ಬಿ ಎ ಡಿಫ್ರೆಂಟ್ ಮೆಥಡ್ ಆಫ್ ಎಕ್ಸ್ಟ್ರಾಕ್ಟಿಂಗ್ ದ ಡಿ ಎನ್ ಎ. ಒಂದು ಮಿನರಲ್ಸ್ನೆಲ್ಲ ತೆಗಿತಾರೆ, ಅದು ತೆಗೆದಾಗ ಡಿ ಎನ್ ಎ ಉಳಿಯುತ್ತೆ. ಅಫ್ಕೋರ್ಸ್ ಹೇಗೆ ತೆಗಿತಾರೆ, ಏನು ತೆಗಿತಾರೆ, ದಟ್ ಈಸ್ ಎ ಸಬ್ಜೆಕ್ಟ್ ಬೈ ಇಟ್ ಸೆಲ್ಫ್, ಸೈಂಟಿಫಿಕ್ ಮೆಥಡ್ಸ್. ನೆಕ್ಸ್ಟು ಇನ್ಆರ್ಗ್ಯಾನಿಕ್ ಮೆಥಡ್ ಅಂತ ಹೇಳ್ತಾರೆ. ಅದರಲ್ಲಿ ಏನಂದರೆ ಸ್ಪೆಷಲ್ ಲಿಕ್ವಿಡ್ಸ್ಗಳು ಹಾಕಿ ಆ ಡಿ ಎನ್ ಎನ ಸಪ್ರೇಟ್ ಮಾಡ್ತಾರೆ. ಒಂದು ಮೆಥಡು. ಇನ್ನೊಂದು ಮೆಥಡು ಮ್ಯಾಗ್ನೆಟಿಕ್ ಬೀಡ್ ಮೆಥಡ್ ಅಂತಾರೆ. ಥ್ರೂ ಮ್ಯಾಗ್ನೆಟಿಕ್ಸ್ ಸರ್ಟನ್ ಸ್ಪೆಷಲ್ ಮ್ಯಾಗ್ನೆಟಿಕ್ಸ್ ದಿಸ್ ಡಿ ಎನ್ ಎ ವಿಲ್ ಬಿ ಎಕ್ಸ್ಟ್ರಾಕ್ಷನ್ಸ್. ಅದನ್ನು ತೆಗಿಬೇಕಾದ್ರೆ ಕೆಲವು ಬ್ಲಾಕರ್ಸ್ ಇರುತ್ತೆ. ಅಂದರೆ ಬ್ಲಾಕರ್ಸ್ ಅಂದರೆ ಕಂಟ್ಯಾಮಿನೇಷನ್ ವಿಚ್ ಸ್ಟಾಪ್ಸ್ ನಮ್ಗೆ ಡಿ ಎನ್ ಎ ಮೇಲೆ ಜಾಸ್ತಿ ಟೆಸ್ಟ್ ಮಾಡದೇ ಇರೋಂಗೆ ಕೆಲವು ಬ್ಲಾಕರ್ಸ್ಗಳು ಅದಕ್ಕೆ ಅಟ್ಯಾಚ್ ಆಗಿರುತ್ತೆ. ದೇ ವಿಲ್ ರಿಮೂವ್ ದಟ್ ಬ್ಲಾಕರ್ಸ್ ಆ್ಯಸ್ ಎ ಫಸ್ಟ್ ಸ್ಟೆಪ್. ದೀಸ್ ಆರ್ ಕಾಲ್ಡ್ ಆಸ್ ದಿ ಇನ್ಹಿಬಿಟರ್ಸ್ ಅಂತಾರೆ. ಸೊ ಅದನ್ನು ರಿಮೂವ್ ಮಾಡ್ತಾರೆ. ಸೊ ಇದನ್ನೆಲ್ಲ ರಿಮೂವ್ ಮಾಡಿ ಆ ಡಿ ಎನ್ ಎನ ಇಟ್ಕೋತಾರೆ. ಆ ಡಿ ಎನ್ ಎನ್ ಯೂಶ್ವಲಿ ಏನು ಮಾಡ್ತಾರೆ ಅಂದರೆ ದೇ ಟೇಕ್ ಇಟ್ ಔಟ್ ಫ್ರಮ್ ದಿ ಏನಂತ ಹೇಳ್ತಾರೆ ಸ್ಟ್ರಾಂಗರ್ ಬೋನ್ಸ್. ಸ್ಟ್ರಾಂಗರ್ ಬೋನ್ಸ್ ಅಂದರೆ ಹಲ್ಲುಗಳು. ಆಮೇಲೆ ಫೆಮರ್ ಅಂದರೆ ಥೈ ಬೋನ್ಸು, ಆ ಥರ ಬೋನ್ಸ್ಗಳನ್ನ ಸೆಲೆಕ್ಟ್ ಮಾಡ್ತಾರೆ. ಸೊ ಆ ಥರ ಬೋನ್ಸಲ್ಲಿ ಡಿ ಎನ್ ಎ ಭಾಳ ಬೇಗ, ಅಂದರೆ ಎಷ್ಟೇ ವರ್ಷಗಳಾದರೂ ಇಟ್ ವಿಲ್ ನಾಟ್ ಗೆಟ್ ಏನಂತಾರೆ ಡಿಗ್ರೇಡೆಡ್ ಆಗಿರಲ್ಲ. ಸೊ ಡಿ ಎನ್ ಎ ಉಳಿದಿರುತ್ತೆ ಅದರಲ್ಲಿ. ಸೊ ದೇ ಸೆಲೆಕ್ಟ್ ಸಚ್ ಟೈಪ್ ಆಫ್ ಬೋನ್ಸ್, ಸ್ಕಲ್ ಬೋನ್ಸ್ ವಿಚ್ ಆರ್ ವೆರಿ ಹಾರ್ಡ್. ಸೊ ಅದರಿಂದ ಈ ಡಿ ಎನ್ ಎನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಸೊ ಆ ಥರ ಬೋನ್ಸ್ನ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಆಫ್ಟರ್ ಒನ್ಸ್ ದೇ ಎಕ್ಸ್ಟ್ರಾಕ್ಟ್ ದಿಸ್, ದೆನ್ ವಾಟ್ ದೇ ವಿಲ್ ಡೂ ಇಸ್ ದೇ ಮೇಕ್ ದ ಡಿ ಎನ್ ಎ ಇಂಟು ಮೆನಿ ಕಾಪೀಸ್ ಥರ. ದಟ್ ಈಸ್ ಕಾಲ್ಡ್ ಆಸ್ ಎ PCR ಅಂತಾರೆ, ಪಾಲಿಮರಸ್ ಚೈನ್ ರಿಯಾಕ್ಷನ್ ಅಂತ ಕರೀತಾರೆ. ದೇ ಮೇಕ್ ಇಂಟು ಸರ್ಟನ್ ಕಾಪೀಸ್. ಈಗ ಒಂದು ಡಿ ಎನ್ ಎ ಇಟ್ಕೊಂಡು ಮಾಡೋದು ಭಾಳ ಕಷ್ಟ ಇರುತ್ತೆ. ಸಿಕ್ಕಿರೋ ದೇ ಮೇಕ್ ಇಟ್ ಮೋರ್ ಆಫ್ ಕಾಪೀಸ್. ಸೊ ಇವಾಗ ನೋಡಿ, ಒಂದು ಜೆರಾಕ್ಸ್ ಮಿಷಿನಲ್ಲಿ ಒಂದೇನೋ ಒಂದು ಪೆನ್ಸಿಲಲ್ಲಿ ಬರೆದಿರ್ತೀವಿ. ಸೊ ಅದು ನಿಮ್ಗೆ ಕಾಣಲ್ಲ. ಅದನ್ನು ಜೆರಾಕ್ಸ್ ಮಾಡಿ ಡಾರ್ಕ್ ಮಾಡೋದೋ ಇದು ಮಾಡೋದೋ ಏನೋ ಮಾಡ್ತೀವಿ, ಡೆವಲಪ್ ಮಾಡ್ತೀವಿ. ಸೊ ಆ ಥರ ಥೌಸಂಡ್ಸ್ ಆಫ್ ಕಾಪೀಸ್ ಮಾಡ್ಕೋತಾರೆ ಡಿ ಎನ್ ಎನ. ದೆನ್ ದೇ ಸೆಲೆಕ್ಟ್ ಸರ್ಟನ್ ಡಿ ಎನ್ ಎಸ್ ವಿಚ್ ಕ್ಯಾನ್ ಬಿ ಯೂಸ್ಡ್ ಫಾರ್ ದಿ ಅನಾಲಿಸಿಸ್. ಅದನ್ನು ತಗೊಂಡು ಅನಲೈಸ್ ಮಾಡೋಕ್ಕೆ ಶುರು ಮಾಡ್ತಾರೆ. This is how basically they do the DNA extract and preparation of DNA for doing the researches. So once they do the extract, ಕೆಲವು ಇದು ತಗೋತಾರೆ, ಏನೋ ಶಾರ್ಟ್ ಟ್ಯಾಂಡಮ್ ರಿಪೀಟ್ ಅಂತ ಇರುತ್ತೆ. ರಿಪೀಟ್ ಅಂದರೆ ನಾನು ಹೇಳೋನಲ್ಲ, ಒಂದು AG80 ಅಂತ ಕೆಲವು ರಿಪೀಟ್ಸ್ ಇರ್ತವೆ, ಕೆಲವುದರಲ್ಲಿ ಇನ್ನೊಂದು ಥರ ರಿಪೀಟ್ಸ್ ಇರ್ತವೆ. ಆ ಥರ ರಿಪೀಟ್ಸ್ಗಳನ್ನೆಲ್ಲ ಒಂದು ಕಡೆ ಮಾಡ್ತಾರೆ. ದಟ್ ರಿಪೀಟ್ಸ್ ವಿಲ್ ಹೆಲ್ಪ್ ದೆಮ್ ಟು ಮೇಕ್ ದಿ ನೆಕ್ಸ್ಟ್ ಸ್ಟೇಜ್ ಆಫ್ ಅನಾಲಿಸಿಸ್. ಅಂದರೆ ಅವನು ಯಾವ ತಾಯಿ ಕಡೆ, ಯಾವ ಫ್ಯಾಮಿಲಿ ಕಡೆ, ಯಾವ ಕಡೆಯಿಂದ ಬಂದಿದ್ದಾನೆ, ಈ ಥರ ಎಲ್ಲ ಕನೆಕ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ ಆ ರಿಪೀಟ್ಸ್ನಲ್ಲಿ. ಸೊ ಆ ರಿಪೀಟ್ಸ್ನ ಇಟ್ಕೊಂಡು ಅವ್ರು ಶುರು ಮಾಡ್ತಾರೆ. ಸೊ ಇದರಲ್ಲಿ ಏನು ಕಂಡುಹಿಡಿತಾರೆ ಡಿ ಎನ್ ಎಲ್ಲಿ ಅಂದರೆ, ಮೇ ಬಿ ದೇ ವಿಲ್ ಫೈಂಡ್ ಔಟ್ ದಿ ಬ್ಲಡ್ ಲೈನ್ ಆಫ್ ದಿ ಫ್ಯಾಮಿಲಿ. ಯಾವ ಫ್ಯಾಮಿಲಿಯಿಂದ ಬಂದಿದ್ದು, ಯಾರಿಗೆ ಸೇರಿದ್ದು ಅಂತ ಬಂದಿರೋದು. ಇದರಲ್ಲಿ ರೇಪ್ ಆಗಿದ್ದು ಗೊತ್ತಾಯ್ತಾ, ಕೊಲೆ ಆಗಿದ್ದು ಗೊತ್ತಾಯ್ತಾ, ಇದರಲ್ಲಿ ಅದರಲ್ಲಿ ಗೊತ್ತಾಗಲ್ಲ. ಸೊ ಡಿ ಎನ್ ಎ ವಿಲ್ ಓನ್ಲಿ ಹೆಲ್ಪ್ ಯು ಟು ಪ್ರೆಡಿಕ್ಟ್. ಅಫ್ಕೋರ್ಸ್ ಸರ್ಟನ್ ಕಾಯಿಲೆಗಳು ಲೈಕ್ ಟ್ಯೂಬರ್ಕುಲೋಸಿಸ್ ಅಂಥ ಕಾಯಿಲೆಗಳು, ಕೆಲವು ಕಾಯಿಲೆಗಳು ಕಂಡುಹಿಡಿಬೋದು ಡಿ ಎನ್ ಎಯಿಂದ ಸತ್ತಿದ್ದಾರೆ ಅಂತ, ಈ ಡಿ ಎನ್ ಎ ಥ್ರೂ. ಅದು ಬಿಟ್ಟು ಯು ಕೆನಾಟ್ ಟೆಲ್ ಎಕ್ಸಾಕ್ಟ್ಲಿ ವಾಟ್ ಹ್ಯಾಸ್ ಹ್ಯಾಪನ್ ಡಿ ಎನ್ ಎ ಅಂತ. ಯು ಕ್ಯಾನ್ ಓನ್ಲಿ ಐಡೆಂಟಿಫೈ maybe the age factors, maybe the, of course, even there is a male or female can be identified even without DNA testing. ಯಾಕಂದರೆ ಈಗ ಒಂದು ನಾನು ಅದಕ್ಕೆ ಬರ್ತೀನಿ, ವಿತೌಟ್ ಡಿ ಎನ್ ಎ ವಾಟ್ ಆಲ್ ದೇ ಡೂ ದ ಟೆಸ್ಟಿಂಗ್ ಅಂತ. ಈಗ ಒಬ್ಬ ಪೊಲೀಸು ಅದನ್ನು ನೋಡಿದ ತಕ್ಷಣ ಯಾವ್ಯಾವ ಥರ ಟೆಸ್ಟ್ ಮಾಡ್ತಾರಲ್ಲ ಡಾಕ್ಟ್ರುಗಳು ಅಂತ. ಎವ್ರಿಥಿಂಗ್ ದೇ ಡೋಂಟ್ ಡಿಪೆಂಡ್ ಆನ್ ಡಿ ಎನ್ ಎ. ಡಿ ಎನ್ ಎ ಈಸ್ ಓನ್ಲಿ ಎ ಪಾರ್ಟ್ ಆಫ್ ದಿ ಪ್ರೋಸೆಸ್. ಸೊ ದೇ ವಿಲ್
this is how they take the DNA as a basic step what I have explained to you. But this has to go in a very meticulous way. ಹೇಗಂದರೆ ಹೇಗೆ ತಗೊಂಡು ಹೇಗಂದರೆ ಹೇಗೆ ಪ್ಯಾಕ್ ಮಾಡಿ ಅದನ್ನು ಲ್ಯಾಬಿಗೆ ಕಳ್ಸೋಕ್ಕಾಗಲ್ಲ. ದೇರ್ ಈಸ್ ಅ ಸರ್ಟನ್ ಕಂಡೀಷನ್ಸ್ ದಟ್ ಹ್ಯಾಸ್ ಟು ಬಿ ಮೇಂಟೈನ್ಡ್. ಇಫ್ ದಿ ಬೋನ್ಸ್ ಆರ್ ಟೂ ಸ್ಪಾಯ್ಲ್ಡ್ ಅಂದರೆ ಕೆಲವು ಬೋನ್ಸ್ಗಳು ಭಾಳನೇ ಸ್ಪಾಯ್ಲ್ ಆಗಿರುತ್ತೆ, ವೆದರಿಂದ, ಎಕ್ಸ್ಪೋಜರ್ ಆಫ್ ಏರಿಂದ, ಆ ಥರ ಬೋನ್ಸ್ಗಳನ್ನೆಲ್ಲ ಇಟ್ ವಿಲ್ ಆಫ್ ಬಿ ನೋ ಯೂಸ್ ಟು ಚೆಕ್ ದ DNA. ಸೊ ದೇ ವಿಲ್ ಟೇಕ್ ದಿ, ನಾನು ಹೇಳಿದ್ನಲ್ಲ, ಹಾರ್ಡೆಸ್ಟ್ ಬೋನ್ ಲೈಕ್ ಟೀತ್, ಸ್ಕಲ್ಲು, ಫೆಮರು, ಆ ಥರದಿಂದ ಆ ಥರ ಬೋನ್ಸ್ಗಳನ್ನ ಮಾತ್ರ ದೇ ಯೂಸ್ ಇಟ್ ಫಾರ್ DNA ಟೆಸ್ಟಿಂಗ್. ಸೊ ಈಗ DNA ಅಂತಂದ್ರೇನು, ಅದರ ಜೊತೆಲಿ ಈ DNA ಹೇಗೆ ಎಕ್ಸ್ಟ್ರಾಕ್ಟ್ ಮಾಡೋದು ಅನ್ನೋದಾಯಿತು. ಜೊತೆಲಿ ಈ DNAಲೂ ಬೇರೆ ಬೇರೆ ಡಿಫ್ರೆನ್ಸಸ್ ಇರುತ್ತಾ? ಬೇರೆ ಬೇರೆ ರೀತಿಯಾದಂಥ DNAಗಳು ಇರುತ್ತವಾ? ಹೇಗೆ ಒಂದೇ ರೀತಿಯಾದ DNA ಇರುತ್ತಾ? ಯೂಶಲಿ DNAಲಿ ಎರಡು ಥರ ಅಂತ ನಾವು ಅಂದ್ಕೊಳ್ಳೋಣ. ಒಂದು ಮೈಟೋಕಾಂಡ್ರಿಯಲ್ DNA ಅಂತ ಇರ್ತಾರೆ, ದಟ್ ಈಸ್ ಪ್ರೆಸೆಂಟ್ ಇನ್ ದಿ ಸೆಲ್ಸ್. ಸೊ ಈಚ್ ನೀವು ಏನೇ ಒಂದು ವಸ್ತು ತೊಗೊಂಡ್ರು ಸೆಲ್ಸ್, ಈಚ್ ಮೇಡ್ ಟೈನಿಯಸ್ ಪಾರ್ಟ್ ಈಸ್ ಸೆಲ್. ಸೆಲ್ ಇಸ್ ಮೇಡ್ ಅಪ್ ಆಫ್ ಆಟಮ್ಸ್, ಆ ಥರ ಹಂಗೆ ಅಂದ್ಕೊಂಡು ಹೋಗ್ತಾರೆ. ಸೊ ಈ ಸೆಲ್ಲಲ್ಲಿ ತುಂಬ ಮೈಟೋಕಾಂಡ್ರಿಯಲ್ DNAs ಇರುತ್ತೆ. ಸೊ ದಿಸ್ DNA will be helpful. Where is the first type is nucleus DNA that is available only one in one cell. ಓಕೆ, ಹಾಂ. ಒಂದು ಸೆಲ್ ಒಳಗೆ ಒಂದೇ ಇರುತ್ತೆ. ಅದು ಯೂಶಲಿ ಓವರ್ ದ ಇಯರ್ಸ್ ಇಟ್ ಗೆಟ್ ಡಿಟಿರೋಟೆಡ್, ಅದು ಹಾಳಾಗ್ತಾ ಬರುತ್ತೆ. ಎಷ್ಟು ವರ್ಷದವರೆಗೂ ಇರ್ಬೋದು ಅದು ಹೇಳೋಕ್ಕಾಗಲ್ಲ. ಕೆಲವು 15 years 20 years ಅಲ್ಲಿ ಹಾಳಾಗ್ತಾ ಹೋಗ್ತಾ ಇರುತ್ತೆ. ಅದು ಡಿಪೆಂಡಿಂಗ್ ಆನ್ ದಿ ವಾತಾವರಣ, how acidic was the soil conditions, moisture, exposures. So there are many factors to judge how it gets deteriorated. ಅಂತ ಈ ನ್ಯೂಕ್ಲಿಯಸ್ DNA ಸಿಕ್ಬಿಟ್ರೆ ನಮಗೆ ದಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಡಿಟರ್ಮಿನೇಷನ್ ಆಫ್ ಏಜ್ ಮತ್ತು ನಿಮ್ಮ ವಂಶ, ಅಂದರೆ ಫಾದರ್ ಸೈಡು, ಫ್ಯಾಮಿಲಿ. ಇಟ್ ಗಿವ್ಸ್ ಎ ಲಾರ್ಜರ್ ಪರ್ಸ್ಪೆಕ್ಟಿವ್. ಓಕೆ, ಹಾಂ. But if it is a mitochondrial DNA, when the nucleus DNA ಸಿಗದೆ ಮೈಟೋಕಾಂಡ್ರಿಯಲ್ DNA ಸಿಕ್ಕಿದರೆ ಅವಾಗ ಏನಾಗುತ್ತೆ ಅಂದರೆ ಇಟ್ ಕ್ಯಾನ್ ಓನ್ಲಿ ಗಿವ್ ಯು ಸರ್ಟನ್ ಡೀಟೇಲ್ಸ್ ಅಬೌಟ್ ಯುವರ್ ಮದರ್ ಸೈಡ್, ಮೆಟರ್ನಲ್ ಸೈಡ್ಗೆ ಯೂಸ್ ಮಾಡ್ತಾರೆ ಅದನ್ನು. ಫಾದರ್ ಸೈಡ್ ಸಿಗಲ್ಲ ನಿಮಗೆ. ಇಟ್ ಈಸ್ ಮೇನ್ಲಿ ಯೂಸ್ ಫಾರ್ ದಿ ಮೆಟರ್ನಲ್ ಸೈಡ್ ಡಿಟೆಕ್ಷನ್ ಆಫ್ ದಿ ಬಾಡಿ. ಗೊತ್ತಾಗುತ್ತೆ. ಸೊ ಬಟ್ ಮೈಟೋಕಾಂಡ್ರಿಯಲ್ DNA ಈಸ್ ಮೋರ್ ಪ್ಲೆಂಟಿಲಿ ಅವೈಲಬಲ್ ಆ್ಯಂಡ್ ಇಟ್ ನೆವರ್ ಗೆಟ್ಸ್ ಡಿಸ್ಟ್ರಾಯ್ಡ್ ಆ್ಯಸ್ ಈಸಿ ಆಸ್ ನ್ಯೂಕ್ಲಿಯಸ್ DNA. ಸೊ ಈ ಎರಡು ವ್ಯತ್ಯಾಸ ನಿಮ್ಗೆ ಹೇಳ್ತೀನಿ. ಪ್ರಾಬ್ಲಿ ಇದಕ್ಕಿಂತ ಜಾಸ್ತಿ ಹೋದರೆ ಮೇ ಬಿ ವಿಲ್ ಬಿ ಗೋಯಿಂಗ್ ಇನ್ ಟು ದ ಡೆಪ್ತ್ ಆಫ್ ಸೈನ್ಸ್. ಸೊ these are the two factors. ಅರ್ಥ ಆಗಕ್ಕೆ there are two types of DNA. ಓಕೆ, ಆಲ್ ರೈಟ್. ಈಗ ನೀವಾಗಲೇ ಹೇಳ್ತಾ ಇದ್ರಿ ಒಂದು ಬೋನ್ ರಿಯಾಕ್ಟ್ ಆಗುವಂಥದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ. ಧರ್ಮಸ್ಥಳ ಅನ್ನುವಂಥ ಜಾಗ ಬಹಳ ಮಳೆ, ತೇವಾಂಶ, ಜೊತೆಗೆ ಆ ಮಣ್ಣು ಯಾವಾಗಲೂ ಕೂಡ ಆಲ್ಮೋಸ್ಟ್ ಜಾಸ್ತಿ ಮಳೆ ಆಗುವಂಥ ಜಾಗ. ಅಲ್ಲಿ ಯಾವ ರೀತಿಯ ಡಿಕೆ ಆಗುವಂಥ ಸಾಧ್ಯತೆ ಇದೆಯಾ, ಡಿಕಂಪೋಸ್? ಯಾಕಂದರೆ ಹೇಳ್ತಾ ಇರುವಂಥ ಇದು ನೋಡಿದ್ರೆ ಬಹಳ ವರ್ಷಗಳಾಗಿದೆ. ಆ ಸಾಯಿಲ್ ಇಸ್ ವೆರಿ, of course it is more of moisturized soil. Probably decaying will be little faster unless and until bones are well. Coffin nalliro bones, that gives you more of details than just ಆ ಥರ ಸಾಯಿಲಿ ಕಂಡೀಷನ್ಸಲ್ಲಿ, ಆ ಥರ ಮಾಯಿಶ್ಚರೈಸ್ಡ್ ಕಂಡೀಷನಲ್ಸಲ್ಲಿ ಬಾಡಿ ಇಟ್ಟಾಗ ಪ್ರಾಬಬ್ಲಿ ಬೋನ್ಸ್ ಆಲ್ಸೋ ಗೆಟ್ಸ್ ಮೋರ್ ಆಫ್ ಇದು ಹಾರ್ಡ್ ಬೋನ್ಸ್ನು ನೀರಿನ ನೆಂದು ಮೇ ಬಿ ಲಿಟಲ್ ಮಿನರಲ್ಸು ಅದು ಇದು ಎಲ್ಲ ಹೋಗಿರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅಫ್ಕೋರ್ಸ್ ಸ್ಟಿಲ್ ದೇ ಕ್ಯಾನ್ ಎಕ್ಸ್ಟ್ರಾಕ್ಟ್ DNA. ನಾನು ಹೇಳೋದಲ್ಲ, ದೇರ್ ಆರ್ 2 types ಆಫ್ DNA. ಮೈಟೋಕಾಂಡ್ರಿಯಲ್ DNA ಸಿಗುತ್ತೆ, ದಿಸ್ ಕ್ಯಾನ್ ಬಿ ಎಕ್ಸ್ಟ್ರಾಕ್ಟೆಡ್. ಬಟ್ ಆ DNA ಇಟ್ಕೊಂಡು ಯು ಕ್ಯಾನ್ ಓನ್ಲಿ, ಐ ಟೋಲ್ಡ್ ಯು ಅಬೌಟ್ ದ ಫ್ಯಾಮಿಲಿ ಮತ್ತು ನಿಮ್ಮ ಒಂದು ಕೆಲವು ಡಿಸೀಸಸ್ಸು, ಆಮೇಲೆ ಇನ್ನು ಮಿಕ್ಕಿದ್ದು ಏಜ್ ಫ್ಯಾಕ್ಟರು, ಆ ಥರ ಗೊತ್ತಾಗುತ್ತೆ ಹೊತ್ತು ಯಾವ ಕಾರಣದಿಂದ ನಿಖರವಾಗಿ ಇದೇ ಸತ್ತಿರ್ಬೋದು ಅಂತ ಹೇಳೋಕ್ಕಾಗಲ್ಲ. ವೆದರ್ ಇಟ್ ಈಸ್ ಅ ರೇಪ್, ಇಲ್ಲ ಗೊತ್ತಾಗಲ್ಲ. ಯು ಕ್ಯಾನಾಟ್ ಟೇಕ್ ವಿತ್ ದ DNA ಅಂಟಲ್ ಶಿ ಹ್ಯಾಸ್ ಬಿನ್ ರೇಪ್ಡ್. ಸೊ ದೀಸ್ ಆರ್ ದ ಕಂಡೀಷನ್ಸ್. ಸೊ ಅದು ಹೇಳೋದು ತುಂಬಾ ಕಷ್ಟ. ಓನ್ಲಿ ಯು ಹ್ಯಾವ್ ಟು ಎಸ್ಟಾಬ್ಲಿಷ್ ದೇರ್ ಫ್ಯಾಮಿಲಿ. ಆ ಫ್ಯಾಮಿಲಿನ ಇಟ್ಕೊಂಡು ದೆನ್ ದ ಪೊಲೀಸ್ ಹ್ಯಾಸ್ ಟು ಫರ್ದರ್ ಇನ್ವೆಸ್ಟಿಗೇಟ್
ಹೌ ಏಜು ಗೊತ್ತಾಗುತ್ತೆ. ಆ ಏಜ್ ಗೊತ್ತಾದ್ಮೇಲೆ ಆ ಒಂದು ಕಂಡೀಷನ್ಸ್ ಹೌ ಶಿ ಡಿಸಪಿಯರ್ಡ್ ಆ್ಯಂಡ್ ವಾಟ್ ವಾಸ್ ಅವರ್ ಕಂಡೀಷನ್, ವೆದರ್ ಕೆಲವು ಜನ ಈ ಕಾಶಿಗೆ ಹೋಗಿ ಸಾಯುವಂಥವು ಅಲ್ಲೇ ಸಾಯ್ಬೇಕು ಅಂತ ಕೆಲವು ಇದಾವಲ್ಲ ಕೆಲವು ಆಶ್ರಮಗಳು, ಬೇರೆ ದೇ ಕ್ಯಾನ್ ಲೀವ್ ದೇರ್ ಎಂಡ್ ಆಫ್ ದೇರ್ ಲೈಫ್ ಅಂತ. ಆ ಥರ ಏನಾದ್ರು ಮೆಂಟಲಿ ಡಿಸೈಡ್ ಮಾಡಿಕೊಂಡು ಅಲ್ಲೇ ಸತ್ರ, ನೇತ್ರಾವತಿಗೆ ಬೀಚ್ ಸತ್ರ, ಏನಕ್ಕೆ ಸತ್ರು, ಈ ಥರ ದೇ ಹ್ಯಾವ್ ಟು ಗೋ ಫಾರ್ ದಿ ಇಂದಿನ ಹಿಸ್ಟ್ರಿ ತಗೊಂಡು ಹೋಗ್ಬೇಕು ಪೊಲೀಸವರು. ಜಸ್ಟ್ DNA ಮಿಸ್ಸಿಂಗ್ ಕಂಪ್ಲೇಂಟ್ ಏನಾದರೂ ಮಿಸ್ಸಿಂಗ್ ಕಂಪ್ಲೇಂಟ್ ಆಗುತ್ತಾ, ಆಮೇಲೆ ಇವನು ನೀಡಿತಾರೆ. ಇವನು ನೀಡಿದ ಮೇಲೆ ಈ ಮಿಸ್ಸಿಂಗ್ ಕಂಪ್ಲೇಂಟಿಂದ ನಿನಗೆ ಈ ಬಾಡಿ ಯಾವಾಗ ಬಂತು, ಯಾವ ಕಂಡೀಷನಲ್ಲಿ ಬಂತು, ನೀನು 20 ವರ್ಷದಿಂದ ನೆನಪಿದೆಯಾ ಯಾವ ಕಾರಲ್ಲಿ ಬಂತು, ನಿನಗೆ ಅವಾಗ ಯಾರು ಫೋನ್ ಮಾಡಿದ್ರು, ಒಬ್ಬನೇ ತಗೊಂಡು ಬಾಡಿ ಎತ್ಕೊಂಡು ಹೋಗಕ್ಕೆ ಆಯ್ತಾ ನಿನಗೆ ಇಷ್ಟು ದೂರ, ಎಲ್ಲ ಇಟ್ಸ್ ಎ ಲಾಂಗ್ ಪ್ರೋಸೆಸ್. ಒಬ್ಬನೇ ಬಾಡಿ ತಗೊಳ್ಳೋ ಹೋಗೋಷ್ಟು ಶಕ್ತಿ ಇತ್ತ ನಿನಗೆ ಯಾರು ಡ್ರೈವರ್ ಇದ್ರಾ, ಆ ಡ್ರೈವರ್ ನಿನಗೆ ಹೆಲ್ಪ್ ಮಾಡಿದ್ರ ಬಾಡಿ ಒಳಗೆ ಹಾಕಕ್ಕೆ, ಅವ್ರು ಯಾವ ಡ್ರೈವರ್ ಇದಾರ, ನಿನಗೆ ಫೋನ್ ಆಗ ಮೊಬೈಲ್ ಮೊಬೈಲ್ ಇಲ್ಲೋ ನನಗೆ ಗೊತ್ತಿಲ್ಲ. ಆಗ 2012 ಇತ್ತು, ಮೊಬೈಲ್ ಇತ್ತು. ಅಫ್ಕೋರ್ಸ್ ದೇರ್ ವಾಸ್ ಬಿಗಿನಿಂಗ್ ಆಫ್ ದಿ ಮೊಬೈಲ್ ಅಂತ ಕಾಣುತ್ತೆ, ಆಯ್ತಾ, ಪೇಜರು ಇದೆಲ್ಲ ಅಂಥ ಸಮಯದಲ್ಲಿ. ಬಿಕಾಸ್ ದಿಸ್ ಪರ್ಸನ್ ಈಸ್ ಎ ವೆರಿ ರಾ ಪರ್ಸನ್, ಈಸ್ ನಾಟ್ ಎ ಸೈಂಟಿಫಿಕ್ ಪರ್ಸನ್. ಸೊ ಇಫ್ he is a doctor ಇಲ್ಲ ಒಬ್ಬ ಸೈನ್ಸ್ ಸ್ಟೂಡೆಂಟು, ಒಬ್ಬ ವೆಲ್ ಎಜುಕೇಟೆಡ್, he can at least analyze the situation. He is a very raw person. ಅವ್ನು ಮಾಡ್ತಿದ್ದಂಥ ವೃತ್ತಿ ಎಲ್ಲ ಕ್ಯಾನ್ he think so far. ಸೊ ಇವೆಲ್ಲ ಭಾಳ ಕೌಂಟ್ ಆಗುತ್ತೆ. ಎಕ್ಸಾಕ್ಟ್ಲಿ. See, you think as a policeman and you think when somebody tells a layman, you think in so many directions, whether it is true, whether it is not true, whether ಇವನೊಬ್ಬನೇ ಎತ್ಕೊಂಡು ಇಷ್ಟುದು ಆ ಅಮ್ಮ ಏನೋ ದೊಡ್ಡದಿದ್ಲು ಅಂತ ಇಟ್ಟು ತುಂಬ ಉದ್ದ ಇದ್ಲು, ಒಂದು ಹೆಣನ ಒಬ್ಬನೇ ಎತ್ಕೊಂಡು ಹೋಗೋದು ಅಷ್ಟು ಈಸಿನಾ? ಇಟ್ಸ್ ನಾಟ್ possible at all. It's not possible at all. So they have to check those conditions. So DNA helps to certain level of, ನಾನು ಹೇಳಿದ್ನಲ್ಲ ಈ ಥರ ಬೇಸಿಕ್ಸ್ಗಳಲ್ಲಿ ಕಂಡುಹಿಡಿತಾರೆ. ಓಕೆ, ಸೊ ದಟ್ಸ್ ಅಬೌಟ್ DNA. ಈಗ ಅಗಿಯುವಂಥ ಸಂದರ್ಭದಲ್ಲಿ ಈಗ ಹೂತ್ ಹಾಕಿರೋದಂತಂದರೆ ಒಂದು ಕಂಪ್ಲೀಟ್ ಅಸ್ಥಿಪಂಜರ, ಕಂಪ್ಲೀಟ್ ಸ್ಕೆಲಿಟನ್ ಒಂದೇ ಜಾಗದಲ್ಲಿ ಇರಬೇಕು ಅನ್ನುವಂಥ ರೀತಿಯಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ವಾಟ್ ಇಫ್ ಸಮ್ ಬೋನ್ಸ್ ಆರ್ ಮಿಸ್ಸಿಂಗ್, ಅದನ್ನು ಯಾವ ರೀತಿ ತಗೋತಾರೆ? ಸಿ ಯಾವ ಬೋನ್ ಮಿಸ್ಸಿಂಗ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸಿ ಈಚ್ ಬೋನ್ ಟೆಲ್ಸ್, ಈಚ್ ಹ್ಯಾಸ್ ಇಟ್ಸ್ ಓನ್ ಸ್ಟೋರಿ ಟು ಟೆಲ್ ಯು. ರೈಟ್. ಸೊ ಈಗ ಒಂದು ಹಿಪ್ ಬೋನ್ ಅಂತ ಇಟ್ಕೊಳ್ಳಿ. ಹಿಪ್ ಬೋನಲ್ಲಿ ಮಹಿಳೆಯರಿಗೆ ಮತ್ತು ಗಂಡಸರಿಗೆ ವ್ಯತ್ಯಾಸ ಇರುತ್ತೆ. ಸೊ ಆ ಹಿಪ್ ಬೋನ್ ಡಿಫ್ರೆನ್ಸಲ್ಲಿ ದೇ ಕ್ಯಾನ್ ಈಸಿಲಿ ಐಡೆಂಟಿಫೈ ವೆದರ್ ಶಿ ಈಸ್ ಎ ಮೇಲ್ ಆರ್ ಫೀಮೇಲ್. ನೆಕ್ಸ್ಟ್ ಆ ಟೀತ್ ಅಂತ, ಆ ವೇರಿಂಗ್ ಆಫ್ ದ ಟೀತ್, ಆಮೇಲೆ ಎಷ್ಟು ಬೆಳೆದಿದೆ, ಯಾವುದು ಉದುರೋಗಿದೆ, ಅದರಲ್ಲಿ ದೇ ಕ್ಯಾನ್ ಕಮ್ ಇನ್ ಟು ಎ ಸರ್ಟನ್ ಕನ್ಕ್ಲೂಷನ್ ಆಫ್ ದಿ ಏಜ್ ಆಫ್ ದಿ ಪರ್ಸನ್. ದಿಸ್ ಈಸ್ ಆಲ್ ವಿತೌಟ್ DNA ಐ ಆಮ್ ಟೆಲಿಂಗ್. ಯಾರು ಡಾಕ್ಟ್ರು ಕೂತಿರ್ತಾರಲ್ಲ, ಇಲ್ಲ ಪೊಲೀಸರು ಕೂತಿರ್ತಾರಲ್ಲ, ಸೊ ದೇ ಕ್ಯಾನ್ ಆಲ್ಸೋ, ವೆರಿ ಎಕ್ಸ್ಪೀರಿಯನ್ಸ್ policeman who has seen many deaths or many he can also predict to certain extent, or doctors can definitely predict. Right, ಹೌದು. Of course ಫೊರೆನ್ಸಿಕ್ ಮಾಡಿರೋರು ಇನ್ನೂ ಈಸಿಯಾಗಿ ಹೇಳ್ತಾರೆ. ಆಮೇಲೆ ಈ ಲೆಗ್ ಬೋನ್ಸ್ ಸಿಗುತ್ತೆ ಅಂತ ಇಟ್ಕೊಳ್ಳಿ. ಆ ಲೆಗ್ ಬೋನ್ ಸಿಕ್ಕಿದ್ರೆ ದೇ ಕ್ಯಾನ್ ಪ್ರೆಡಿಕ್ಟ್ ವಾಟ್ ವಾಸ್ ದ ಹೈಟ್ ಆಫ್ ದಿ ಪರ್ಸನ್, ಎಷ್ಟು ಉದ್ದ ಇದ್ರ ಆ ಪರ್ಸನ್ನು. ಸೊ ಇದೆಲ್ಲ ನಾನು ಹೇಳ್ತಾ ಇರೋದು ವಿತೌಟ್ DNA ಐ ಆಮ್ ಟೆಲಿಂಗ್. ಆಮೇಲೆ ಅವನ ಕೆಲವು ಬೋನ್ಸು ಅಂದರೆ ಅವನ ಮಸಲ್ ಅಟ್ಯಾಚ್ ಆಗಿರೋವಂಥ ಬೋನ್ಸು, ಕೆಲವು ಬೋನ್ಸು ಕ್ಯಾನ್ ಟೆಲ್ ಯು ಬೇಸ್ಡ್ ಆನ್ ದ ವೇರ್ ಆಫ್ ದ ಬೋನ್ಸ್, ದೇ ಕ್ಯಾನ್ ಆಲ್ಸೋ ಟೆಲ್ ಯು ದಟ್ ಯಾವ ಥರ ಇವನು ವೃತ್ತಿಲಿದ್ದ, ಇವನು ಸಾಫ್ಟ್ ವೃತ್ತಿಲಿ ವೈಟ್ ಕಾಲರ್ಡ್ ಪರ್ಸನ್ನ, ಇಲ್ಲ ಇವನು ಕೂಲಿನ, ಸೌದಿರೋ ಬೋನ್ ಸೌದಿರೋ ಇದರಲ್ಲಿ ದೇ ಕ್ಯಾನ್ ಆಲ್ಸೋ ಪ್ರೆಡಿಕ್ಟ್ ದಟ್. ಈವನ್ ದಿ ಆ ಟೀತ್ ವೇರ್ಗಳಲ್ಲಿ ದೇ ಕ್ಯಾನ್ ಆಲ್ಸೋ ಟೆಲ್ ಹಿಮ್ ಅಬೌಟ್ ಈಸ್ ಡಯಟ್ರಿ ಕಂಡೀಷನ್ಸ್, ವೆದರ್ he was a vegetarian person, whether he was a non-vegetarian person. So these things can be told. ಆಮೇಲೆ ಕೆಲವು ಡಿಸೀಸಸ್ಸು ಲೈಕ್ ಆರ್ಥ್ರೈಟಿಸು, ಟ್ಯೂಬರ್ಕ್ಯುಲೋಸಿಸು ಅಂಥವೆಲ್ಲ ಆ ಬೋನ್ಸ್ ಕ್ಯಾನ್ ಸ್ಪೀಕ್. ಆರ್ಥ್ರೈಟಿಸ್ ಕಾಯಿಲೆ ಇದ್ದರೆ, ಬೋನ್ ಕ್ಯಾನ್ಸರ್ ಆಗಿದ್ದರೆ, ಈ ಥರ ಇಟ್ ಕ್ಯಾನ್ ಸ್ಪೀಕ್.
ಆಮೇಲೆ ಏನಾದರೂ ಇಂಜುರೀಸ್ಗಳಾಗಿ ಹೊಡೆದಿರೋ ಇಂಜುರೀಸು, ತಲೆಗೇಟಾಗಿರೋ ಇಂಜುರೀಸ್ಗೋ, ಸ್ಕಲ್ ಡ್ಯಾಮೇಜ್ ಆಗಿರೋ ಇಂಜುರೀಸು, ದಟ್ ಆಲ್ಸೋ ದೇ ಕ್ಯಾನ್ ಟೆಲ್. ಕೆಲವು ಕಾಸ್ ಆಫ್ ಡೆತ್ ಅಂದರೆ ಈ ನೈಫ್ ಇಂಜುರೀಸ್, ಮಚ್ಚಲ್ಲಿ ಹೊಡೆದಿದ್ರು, ಆ ಬೋನ್ ಕಟ್ಟಾಗಿತ್ತು, ಆ ಥರ ಇದರಲ್ಲೂ ಗೊತ್ತಾಗತ್ತೆ. ಆಮೇಲೆ ಕೆಲವು ಟ್ರಾಮಾ, ಅಫ್ಕೋರ್ಸ್ ಆ ಟ್ರಾಮಾ ಅಷ್ಟು ಈಸಿಯಾಗಿ ಕಂಡುಹಿಡಿಯೋಕ್ಕಾಗಲ್ಲ. ಈ ಕತ್ತಿ ಹಿಂಗಿಟ್ಕೊಂಡು ಇದು ಮಾಡಿರೋದು ಅದು ಕಂಡುಹಿಡಿಯೋದು ಸ್ವಲ್ಪನೇ ಕಷ್ಟದ ಕೆಲಸ. ಅಫ್ಕೋರ್ಸ್ ದೇರ್ ಆರ್ ಸರ್ಟನ್ ಬೋನ್ಸ್ ಇನ್ ದ ನೆಕ್ ವೇರ್ ಇಟ್ ಗೆಟ್ಸ್ ಬ್ರೋಕನ್ ವೆನ್ ದೇ ಹ್ಯಾವ್ ಸ್ಟ್ರ್ಯಾಂಗಲ್ಡ್ ಆರ್ ವೆನ್ ದೇ ಹ್ಯಾವ್ ಡನ್ ಸಮ್ ಹ್ಯಾಂಗಿಂಗು, ಆ ಥರ ಇದ್ದಾಗ ಅದು ಗೊತ್ತಾಗುತ್ತೆ. ಆ ಬೋನ್ ಕಟ್ಟಾಗಿರೋ ಒಂದು ರೀತಿಯಲ್ಲಿ ಕಾಸ್ ಆಫ್ ಡೆತ್ ಅಂತ ಕಂಡುಹಿಡಿಬೋದು. ರೇಪ್ ಗೊತ್ತಾಗ್ಬಿಡುತ್ತಾ? ಇಲ್ಲ, ಕಷ್ಟ. ಅನ್ಲೆಸ್ ಆ್ಯಂಡ್ ಅಂಟಿಲ್ ದೇರ್ ಈಸ್ ಸಮ್ ಕ್ಲೋತ್ಸ್ ಲೆಫ್ಟ್ ಆರ್ ಸಮ್ DNA of the person get mixed. On the bones it is slightly difficult as per me, because ಆ ಕ್ಲೋತ್ಸ್ ಬಿಟ್ಟಿದ್ರು ಅಂದ್ರೂ ಅಷ್ಟು ವರ್ಷಗಳ ಕಾಲ ಆ ಒಂದು ವಾತಾವರಣದಲ್ಲಿ ಆ ಕ್ಲೋತ್ಸ್ ಎಷ್ಟು ಡಿಕಂಪೋಸ್ ಆಗಿರುತ್ತೆ. ಈವನ್ ಇಫ್ ದೇರ್ ಆರ್ ಸರ್ಟನ್ ಸಿಮೆನ್ಸ್ ಆಫ್ ದ ಪರ್ಸನ್ ಹೂ ಹ್ಯಾಸ್ ರೇಪ್ಡ್, ವೆದರ್ ದಟ್ ಸಿಮೆನ್ಸ್ ಈಸ್ ಸ್ಟಿಲ್ possible to extract and do the how long it will be alive, like cements and all are very few hours, that too it has to be stored. Do you think that 15 years old ಆ ಒಂದು ಬಟ್ಟೆಯಲ್ಲಿ ಸಿಕ್ಕಿರೋ ಸಿಮೆಂಟ್ಸ್ನ ಅದನ್ನು ತೆಗೆದು ಪ್ರಾಬಬ್ಲಿ ಐ ಡೋಂಟ್ ನೋ, ದೇರ್ ಮೈಟ್ ಬಿ ಎನಿ ಲೇಟೆಸ್ಟ್ ಆಫ್ ದ ಲೇಟೆಸ್ಟ್. ನಮ್ಮ ದೇಶದಲ್ಲಂತೂ ಇಲ್ಲ, ಬೇರೆ ದೇಶದಲ್ಲಿ ಇರ್ಬೋದು. ಬಟ್ ಇಲ್ಲಿ ಮಾತಾಡ್ತಾ ಇರೋದು ನೂರಾರು ಹೆಣಗಳು. ಬಟ್ ಅಷ್ಟೆಲ್ಲ ಕಳಿಸಿ ಅದನ್ನೆಲ್ಲ ಮಾಡಬೇಕಾದ್ರೆ ಒಂದು SIT ಸಾಲಲ್ಲ, ಸುಮಾರು 10 SITನೋ 20 SIT ಆಗಬೇಕು ಅದನ್ನು ಕಂಡುಹಿಡಿಯೋಕ್ಕೆ. ಪ್ರಾಬಬ್ಲಿ ಅಷ್ಟು ಈಸಿ ಅಲ್ಲ ಅದನ್ನೆಲ್ಲ. ಸೊ ದೀಸ್ ಆರ್ ವೆರಿ ಬೇಸಿಕ್ಸ್. ಐ ಹ್ಯಾವ್ ಸ್ಪೋಕನ್ ಆ್ಯಸ್ ಎ ಸೈನ್ಸ್ ರೈಟರ್. ಪ್ಲೀಸ್ ಡು ನಾಟ್ ಕನ್ಸಿಡರ್ ಮೀ ಆಸ್ ಎ ಫೊರೆನ್ಸಿಕ್ ಎಕ್ಸ್ಪರ್ಟ್. ಐ ಆಮ್ ಜಸ್ಟ್ ಟೆಲಿಂಗ್ ಯು ಆಸ್ ಎ ಸೈನ್ಸ್ ರೈಟರ್, ದೀಸ್ ಆರ್ ದ ಥಿಂಗ್ಸ್ ವಾಟ್ ಎ ಪೊಲೀಸ್ ಜನರಲ್ ಹ್ಯಾಪನ್ಡ್ ಆ್ಯಂಡ್ ಹೌ ಪೊಲೀಸ್ ವ್ಯೂ ದಿ ಕಂಪ್ಲೀಟ್ scenario. ರೈಟ್. ಓಕೆ, ಸೊ ಒಂದು ಮೂಳೆ, ಈಗ ಆಗಲೇ ಹೇಳ್ತಾ ಇದ್ರಿ ಕಾಸ್ ಆಫ್ ಡೆತ್ ಆಗಿರ್ಬೋದು ಅಥವಾ ಅಲ್ಲಿ ತಂದು ಹಾಕಿದಂಥ ಸಂದರ್ಭದಲ್ಲಿ ಒಂದು ಡೌಟ್, ಈಗ ಜನರಿಗೂ ಕೂಡ ಡೌಟ್ ಕಾಡ್ಬೋದು. ಈಗ ಒಂದು ಪ್ಲೇಸಿಂದ ಆ ಮೂಳೆಯನ್ನು ತಂದು ಇಲ್ಲಿ ಹಾಕಿದ್ರು ಅಂತ ಅಂದ್ಕೊಂಡ್ರು ಕೂಡ ಆ ಸಾಯಿಲ್, ಮಣ್ಣು ಎಷ್ಟು ವರ್ಷದಿಂದ ಅಲ್ಲೇ ಇದೆ, ಈ ಬೋನಲ್ಲಿ ಎಷ್ಟು ವರ್ಷದಿಂದ ಮಣ್ಣಿದೆ, ಇದು ಎರಡೂ ಕೂಡ ಮ್ಯಾಚ್ ಆಗುತ್ತಾ? That is very easy. Geological conditions mud can be, they can match the soil. There is a difference of light, traces of difference of the soil idruno, they can immediately tell that yellow idida ತಗೊಂಬಂದು ಇಲ್ಲಿ ಹಾಕಿದ್ದಾರೆ ಅಂತ. That is a very easy process. That does not require so complex situation like that. Thus geologists, our soil testing people can tell very fast, ಇದ್ರದೇ ಸಾಯಲ್ಲು, ಇದಿದೆ ಮಣ್ಣು, ಈ ಥರ ಮಣ್ಣು ಇಲ್ಲಿತ್ತು, ರಾಯಚೂರಲ್ಲೆಲ್ಲ ಇದು ತಗೊಂಬಂದು ಇಲ್ಲಿ ಇಟ್ಟಿದ್ದಾರೆ ಅಂತ. ಸೊ ದಟ್ ದೇ ವಿಲ್ ಟೆಲ್ ಇಟ್ ವೆರಿ ಫಾಸ್ಟ್. ಸೊ ದಟ್ ಯು ಡೋಂಟ್ ಹ್ಯಾವ್ ಟು ಥಿಂಕ್ ಅಬೌಟ್ ದಿಸ್. ಸೊ DNA is one factor. The other factors, finding out where forensic, police, the conditions, how it was buried, who was there, how we took it, ಯಾರು ಫೋನ್ ಮಾಡಿದ್ರು, ಯಾರು ಇದನ್ನು ಹೇಳಿದ್ರು, ಯಾರು ಆ ಒಂದು ಡೆಪ್ತಿಗೆ ಹೋಗ್ತಾರಲ್ಲ, ದಟ್ ಟೇಕ್ಸ್ ಲಾಟ್ ಆಫ್ ಟೈಮ್ ಆ್ಯಂಡ್ ಲಾಟ್ ಆಫ್ ಪೇಷನ್ಸ್. ಸೊ ದೇ ಹ್ಯಾವ್ ಟು ಫಾರ್ಮ್ ಎ ಡಿಫ್ರೆಂಟ್ ಟೀಮ್ಸ್. ಒಂದೇನಪ್ಪ ಅಂದರೆ ಈ ಮ್ಯಾಚಿಂಗ್ ಆಗಿದ ತಕ್ಷಣ ಆ ಫ್ಯಾಮಿಲಿಗೆ ಒಂದು ಟೀಮ್ ಹೋಗ್ಬೇಕು, ಇನ್ನೊಂದು ಎಕ್ಸಿಮೇಷನ್ನು ಮತ್ತು ಇದನ್ನು ಸೆಕೆಂಡ್ ಬಾಡಿ ತೆಗಿಬೇಕು, ಆ ಟೀಮ್ ಅದನ್ನು ನೋಡ್ತಾ ಇರಬೇಕು. ಥರ್ಡ್ ಟೀಮು ವಾಟ್ ವಾಸ್ ದಿ ಆ ಲಿಂಕ್ಸ್ಗಳು ಎಸ್ಟಾಬ್ಲಿಷ್ ಮಾಡೋಕ್ಕಾಗತ್ತೆ. ಆ ಥರ ಡಿಫ್ರೆಂಟ್ ಟೀಮ್ಸ್ ಮಾಡಿರ್ಬೋದು, ನನಗೆ ಗೊತ್ತಿಲ್ಲ. ಬಟ್ ದೇ ಹ್ಯಾವ್ ಟು ಡೂ ಲೈಕ್ ದಿಸ್ ಟು ಗೋ ಲಿಟಲ್ ಫಾಸ್ಟರ್. ಇಲ್ಲ ಒಂದೇ ಟೀಮ್ 50 ಜನ ಇದ್ದಾರೆ, 50 ಜನನು ಹೋಗಿ ಬಾಡಿ ಹತ್ರ ನಿಂತ್ಕೊಳ್ಳೋದು, 50 ಜನನು ಬಾಡಿ ತೆಗೆದು DNA ಕಳಿಸೋದು, ಅದನ್ನು ಕಾಯ್ಕೊಂಡು ಕೂತ್ಕೊಂಡ್ರೆ ಒಂದು SIT ಎಲ್ಲ 20 SIT ಬಂದರೂ ಅದನ್ನು ಮಾಡೋಕ್ಕಾಗಲ್ಲ. ಇಟ್ಸ್ ಅ ಲಾಂಗ್ ಪ್ರಾಸೆಸ್ ಅಂತೀರಾ. ಓಕೆ, ಸೊ ಈಗ ಒಂದು ಅಸ್ಥಿ ಪಂಜರ ಇದೆ, ಅದರ ಮೂಳೆಗಳಿದೆ, ಅದರ ಜೊತೆಲಿ ಬೇರೆ ಮೂಳೆ ಮಿಕ್ಸ್ ಆದರೂ ಕೂಡ ಅದು ಕಂಡುಹಿಡಿಬೋದು. ಪ್ರಾಬಬ್ಲಿ ಥ್ರೂ ದ DNA ಟೆಸ್ಟಿಂಗ್ ಆಲ್ಸೋ ದೇ ಕ್ಯಾನ್ ಅಗೇನ್ ಫೈಂಡ್ ಔಟ್. ಈಗ 2 ಲೆಂತ್ ಆಫ್ ಈಗ ಕಾಲಿನ ಬೋನ್ ಹೇಳಿದೆ, ವಿಚ್ ಕ್ಯಾನ್ ಡಿಟರ್ಮೈನ್ ದ ಹೈಟ್. 2 ಡಿಫ್ರೆಂಟ್ ಹೈಟ್ ಇರೋ ಬೋನ್ಗಳಿದ್ರೆ ದೆನ್ ದೇ ಕ್ಯಾನ್ ಈಸಿಲಿ ಟೆಲ್ ದಿಸ್ ಬೋನ್ ಇಸ್ ನಾಟ್ ದಿಸ್ ಬೋನ್. ದಟ್ ಕ್ಯಾನ್ ಫಿಸಿಕಲಿ ಹೇಳ್ಬೋದು.
ಅಫ್ಕೋರ್ಸ್ ವೆರಿ ಸ್ಮಾಲ್ ಯಾಕೆ ಬಂತು ಅಲ್ಲಿ ಹೇಗೆ ಅದು ಸೊ ದಟ್ ಲೀಡ್ಸ್ ಟು ದಿ ಇನ್ವೆಸ್ಟಿಗೇಷನ್. ಇದರಲ್ಲಿ ಏನೋ ಒಂದು ನಡೀತಾ ಇದೆ, ಅನುಮಾನ ಇದೆ. ದಿಸ್ ಇಸ್ ನಾಟ್ ಟ್ರೂ ವಾಟ್ ದಿಸ್ ಪರ್ಸನ್ ಇಸ್ ಟೆಲಿಂಗ್. ಓಕೆ, ಈಗ ಒಂದು ಮೂಳೆ ಸಿಕ್ತು, ಅದನ್ನ ತಗೊಂಡ್ರು ಅಂತ ಅನ್ಕೊಳ್ಳೋಣ. ಈ ಕ್ಲೀನಿಂಗ್ ಪ್ರಾಸೆಸ್ ಹೇಗಿರುತ್ತೆ? ಯಾಕಂದ್ರೆ ಅದು ಎಷ್ಟೋ ವರ್ಷಗಳಿಂದ ಅಲ್ಲಿದ್ದ ಪ್ರಾಬಬ್ಲಿ ದೇ ಡೂ ಸಮ್ ಕೆಮಿಕಲ್ ಟ್ರೀಟ್ಮೆಂಟ್ಸ್ ಎಲ್ಲ ಅದನ್ನೆಲ್ಲ ಕ್ಲೀನ್ ಬೇಸಿಕಲಿ ಮಣ್ಣನ್ನೆಲ್ಲ ತೆಗೆದುಬಿಡ್ತಾರೆ, ತೆಗಿತಾರೆ. ದೇ ಹ್ಯಾಸ್ ಟು ಗೋ ಇನ್ ಅ ವೆರಿ ಕ್ಲೀನ್ ಕಂಡೀಷನ್ಸ್. ಸೊ ಅದನ್ನ ಕಳಿಸೋ ರೀತಿ ಬೇರೆ ಬೇರೆ ವಿಧಾನಗಳಿದಾವೆ. Probably I am also not so depth in that cleaning process. Of course, now there is many ways of cleaning. One is chemical, anmele they make it more ultrasound cleaning or laser cleaning. I don't know what are all the cleaning methods they have brought it in now. So, but I have to tell it has to go in a very clean, sophisticated conditions. It has to go like bar coding ಆಗಿರಬೇಕು, ಇದಾಗಿರಬೇಕು ಆ ಬಾಕ್ಸ್ ಮೇಲೆ. ಸೊ ಈಗ ಒಂದು 50 ಮೂಳೆ ಈಗ ಏರ್ ಇಂಡಿಯಾದ ನೋಡಿದ್ದೀರಾ, ಅದು ಯಾವುದೋ ಬಾಡಿ ಬೇರೆ ಬಂದಿದೆ ಅಂತ UK ಅವರು ಹೇಳ್ತಾ ಇದ್ದಾರೆ, ಇದು ನಮ್ಮ ಬಾಡಿನೇ ಅಲ್ಲ ಅಂತ. ಪ್ರಾಬಬ್ಲಿ ದೇ ವುಡ್ ಹ್ಯಾವ್ ಡನ್ ಎ ಮಿಸ್ಟೇಕ್ ಇನ್ ದಟ್ ಕೋಡಿಂಗ್. ಈ ಹೆಣ ತಗೊಂಡಾಗ ಆ ಹೆಣ ಕನ್ಫ್ಯೂಸ್ ಆಗಿ ಕಳಿಸ್ಬೇಕು, ಬಿಕಾಸ್ ಎಲ್ಲ ಕಪ್ಪುಗೆ ಇರ್ತವೆ. ಸೊ ಈ ಥರ ಕೋಡಿಂಗ್ಸ್ಗಳು ಮಾಡಿರ್ತಾರೆ. ಈ ಥರ ದೇ ಹ್ಯಾವ್ ಟು ಐಡೆಂಟಿಫಿಕೇಶನ್ ಭಾಳ ಪ್ರೋಸೆಸ್ಸಲ್ಲಿ ಇರಬೇಕು. ಈಗ ಲ್ಯಾಬ್ಗಳಲ್ಲಿ ಈಗ ನೀವು ಲ್ಯಾಬಲ್ಲಿ ಹೋಗಿ ಬ್ಲಡ್ ಕೊಟ್ಟು ಬರ್ತೀರಾ ಅಂತ ಇಟ್ಕೊಳ್ಳಿ, ನಿಮ್ಮ ಬ್ಲಡ್ಡು ಬೇರೆಯವ್ರದ್ದು ರಿಸಲ್ಟ್ ಬರಲ್ಲ ಅನ್ನೋಕ್ಕೆ ಎಷ್ಟು ಥರ ಕೋಡಿಂಗ್ಸ್ಗಳು ಮಾಡಿರ್ತಾರೆ. ಹೌ ದೇ ಸಿ ದಟ್ ಇಟ್ ಕೆನಾಟ್ ಗೆಟ್ ಮಿಕ್ಸ್ಡ್. ಸೊ ಆ ಥರ ದೇ ಫಾಲೋ ಲಾಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ರೈಟ್. ಈ ಪ್ರಕರಣದಲ್ಲಿ ನೋಡೋದಾದ್ರೆ ಸರ್, ಈಗ ಆಸಿಡ್ ಹಾಕಿದ್ದಾರೆ ಅಂತ ಹೇಳ್ತಾರೆ. ಈ ಆಸಿಡ್ ಹಾಕ್ತಂತ ಸಂದರ್ಭದಲ್ಲಿ ಬೋನ್ಗೂ ಕೂಡ ಅದು ಎಫೆಕ್ಟ್? ಹೌದು, ಡೆಫಿನೆಟ್ಲಿ. ಈಗ ಆಸಿಡ್ ಹೋಗಿ ಬೋನಿಗೆ ಟಚ್ ಆಗಿದ್ದರೆ ಪ್ರಾಬಬ್ಲಿ ದಟ್ ಆಲ್ಸೋ ಕ್ಯಾನ್ ಬಿ ಫೌಂಡ್ ಔಟ್. ಯಾವ ಆಸಿಡ್ ಅಂತಾನೂ ದೇ ಕ್ಯಾನ್ ಫೈಂಡ್ ಔಟ್. ಕೆಮಿಕಲ್ ಕೂಡ ಗೊತ್ತಾಗತ್ತೆ ಅವರಿಗೆ. ಆಸಿಡ್ ಆಗಿ ಸುಟ್ಟಿದ್ರೂ ಗೊತ್ತಾಗತ್ತೆ ಬೋನಲ್ಲಿ. ಅಫ್ಕೋರ್ಸ್ ಟು ದ ಡೆಪ್ತ್ ಆಫ್ ದ ಆಸಿಡ್ ವೇರ್ ಇಟ್ ಗೋಸ್. ಸೊ ಆಸಿಡ್ ಹಾಕಿ ಸುಟ್ಟಿದ್ರೆ ದೇರ್ ಆರ್ ಸರ್ಟನ್ ಪರ್ಸೆಂಟೇಜ್ ಆಫ್ ದಿ ಬಾಡಿ ಬರ್ನಿಂಗ್. ಈಗ ಬರೀ 10% 20% ಬರ್ನ್ ಆಗಿದ್ರೆ ಅವ್ನು ಸಾಯಲ್ಲ, ಅವ್ನು ಬದುಕಿರ್ತಾನೆ. ಮೋರ್ ದೆನ್ 40-50% ಅಂದರೆ ದೇರ್ ಇಸ್ ಅ ಚಾನ್ಸಸ್ ಆಫ್ ಈ ಡೈಯಿಂಗ್. ಚಾನ್ಸಸ್ ಆರ್ ಮೋರ್. ಸೊ ಆವಾಗ ಏನಾಗುತ್ತೆ, ದ ಡೆಪ್ತ್, ದ ಪರ್ಸೆಂಟೇಜ್ ಆಫ್ ದಿ ಇದು ಎಷ್ಟು ಪರ್ಸೆಂಟ್ ಸುಟ್ಟೋಗಿದ್ದಾನೆ, ಎಷ್ಟು ಪರ್ಸೆಂಟ್ ಇದಾದಾಗ ಎಲ್ಲಿ ತನಕ ಬೋನಿಗೆ ಟಚ್ ಆಗಿದೆ. ಸೊ ದೀಸ್ ಆರ್ ದ ಥಿಂಗ್ಸ್ ಮ್ಯಾಟರ್ಸ್ ಆ್ಯಂಡ್ ದೇ ಕ್ಯಾನ್ ಫೈಂಡ್ ಔಟ್ ಆ್ಯಸಿಡ್ ಹಾಕಿ ಸುಟ್ಟಿದ್ರು. ನಾನು ಹೇಳೋದ್ನಲ್ಲ, ಈವನ್ ಕೆಲವು ಬೋನ್ಸ್ ಇಲ್ಲಿ ಕಟ್ ಆಗಿರ್ಬೋದು ನೇಣ ಹಾಕಿದಾಗ, ಸ್ಟ್ರ್ಯಾಂಗ್ಯುಲೇಷನ್ ಗೊತ್ತಾಗತ್ತೆ. ಕೆಲವು ಇಲ್ದಿದ್ರೆ ಆ ಬೋನ್ ಅದೆಲ್ಲೆಲ್ಲ ಹೋಗಿದೆಯೋ, ಆ ಬೋನೇ ಮಿಸ್ ಆಗೋಗಿದೆಯೋ ಅವಾಗ ಗೊತ್ತಾಗಲ್ಲ. ಸರ್ಜರಿ ಆಗಿ ಮೊದಲೇ ರಿಮೂವ್ ಅದು ಗೊತ್ತಾಗ. ಸರ್ಜರಿ ಸತ್ತೋದ್ಮೇಲೆ ಇನ್ನೇನು ಸರ್ಜರಿ ಮಾಡ್ತಾರೆ ಪ್ರಾಬಬ್ಲಿ. ನಾನು ಹೇಳ್ತಾ ಇರೋದು ಅಲ್ಲಿ ನೀವು ಹೇಳಿರೋ ಪೀಸ್ಗಳಲ್ಲಿ ಆ ಕತ್ತೆ ಪೋಷಣೆ ಇಳದೇ ಇರ್ಬೋದು. ಸಿ ಐ ಡೋಂಟ್ ನೋ ವಾಟ್ ದಿ ಕಂಡೀಷನ್, ಹೆಂಗಿದೆಯೋ ಹಂಗೆ ಬೋನ್ ಹಂಗೆ ಇದೆಯಾ ಅಂತ ವಿ ಡೋಂಟ್ ನೋ ದಟ್. ರೈಟ್, ಎಕ್ಸಾಕ್ಟ್ಲಿ. ಸೊ ದಟ್ ಟೈಮ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಫೈಂಡ್ ಔಟ್ ಹೌ ದ ಡೆತ್. ಕಾಂಪ್ಲೆಕ್ಸಿಟಿ ಅಂತೂ ಇದೆ, ಕಾಂಪ್ಲಿಕೇಶನ್ಸ್ ಕೂಡ ಇದೆ. ಯು ಡೋಂಟ್ ಎಕ್ಸ್ಪೆಕ್ಟ್ ದಟ್ ಇವತ್ತು ಸಿಕ್ಬಿಡ್ತು ಸ್ಕೆಲಿಟನ್, ನಾಳೆ ಬೆಳಿಗ್ಗೆ ಗೊತ್ತಾಗೋಯ್ತು, ನಾಡಿದ್ದು ಬೆಳಿಗ್ಗೆ ಅರೆಸ್ಟ್ ಆಗೋಯ್ತು. ಇಟ್ ಟೇಕ್ಸ್ ಇಯರ್ಸ್. ಮಂತ್ಸ್ ಆದರೆ ಒಳ್ಳೇದು. ಇಟ್ ಟೇಕ್ಸ್ ಇಯರ್ಸ್ ಟು ಫೈಂಡ್ ಔಟ್ ಹೂ ದಿ ಕಲ್ಪ್ರಿಟ್ ಈಸ್ ಅನ್ನೋದು ಕಂಡುಹಿಡಿಯೋಕೆ ತುಂಬಾನೇ ಕಷ್ಟ ಇದೆ. ಓಕೆ, ಈ ಪ್ರಕರಣದಲ್ಲಿ ಈಗ ಎಲ್ಲೊಂದು ಕಡೆ ಮಿಸ್ಸಿಂಗ್ ಕಂಪ್ಲೇಂಟ್ ಇದ್ರೆ ಮ್ಯಾಚಿಂಗ್ ಮಾಡ್ಬೋದು. DNA ಮ್ಯಾಚಿಂಗ್ ಮಾಡುವಂಥದ್ದು ಈ ಪ್ರಕರಣದಲ್ಲಿ ಎಷ್ಟು ಕಷ್ಟ ಇದೆ ಅಂತ? ಅಲ್ಲ, DNA ಮ್ಯಾಚಿಂಗ್ ನಾನು ಹೇಳದ್ನಲ್ಲ, ದೇರ್ ಆರ್ ಮೆಥಡ್ಸ್ ಅಂಡ್ ದೇ ಡೂ DNA ಮ್ಯಾಚಿಂಗ್. ಕಂಪ್ಲೇಂಟೇ ಬಂದಿಲ್ಲ ಅಂದರೆ ಭಾಳನೇ ಕಷ್ಟ. ಅವ್ರ ಫ್ಯಾಮಿಲಿ ಲೀನಿಯೇಜ್ ಸಿಗೋದು ತುಂಬಾನೇ ಕಷ್ಟ. ಆವಾಗ ಯಾರು ಬಂದಿದ್ರು ಏನು, ಅವಾಗ ಯಾರು ಅದರಲ್ಲಿ ಗ್ರಾಮ ಪಂಚಾಯತಿಲಿ ಏನಾರು ಅದರಲ್ಲಿ ಮಣ್ಣು ಮಾಡೋಕ್ಕೆ ಪರ್ಮಿಷನ್ ಇತ್ತಾ, ಪೊಲೀಸ್ ಅವ್ರು FIR ಹಾಕಿದಾರ, ಏನು ಹಾಕದೆ ಸುಮ್ಮನೆ ಮುಚ್ಚಿಬಿಟ್ಟಿದಾರ, ಇದು ಇಲ್ಲ ಯಾರಾದರೂ ಕಂಪ್ಲೇಂಟ್ ಕೊಟ್ಟಿದ್ದಾರಾ ಸ್ಟೇಷನಲ್ಲಿ ಆ ಒಂದು ಪೀರಿಯಡಲ್ಲಿ, ಅದನ್ನೆಲ್ಲ ಭಾಳನೇ ಫೈಂಡ್ ಔಟ್ ಮಾಡಬೇಕು. ಹೌ ಯು ಕ್ಯಾನ್ ಫೈಂಡ್ 140 ಕೋಟಿ ಜನದಲ್ಲಿ ಈ ಬೋನು ಈ ಫ್ಯಾಮಿಲಿಗೆ ಸೇರಿದ್ದು ಅಂತ ಹೆಂಗೆ ಹೇಳ್ತೀರಾ, ಅನ್ಲೆಸ್ ಆ್ಯಂಡ್ ಅಂಟಿಲ್ ದೇರ್ ಆರ್ ಸಮ್ ರೆಕಾರ್ಡ್ಸ್. ಈಗ ಏರ್ ಇಂಡಿಯಾಲ್ ಹೋದವರು ಯಾರು ಏನು ಅಂತ ಗೊತ್ತಿತ್ತು, ಅವ್ರ ಫ್ಯಾಮಿಲಿ ಏನಂತ ಗೊತ್ತಿತ್ತು, ಹಿಸ್ಟ್ರಿ ಇತ್ತು, ಎಲ್ಲ ಇತ್ತು. ಇದರಲ್ಲಿ ಏನು ಇಲ್ಲವೇ? ಹಿಸ್ಟ್ರಿ ಇದು ಇರ್ಬೋದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ.
ಆವಾಗ ಕಂಪ್ಲೇಂಟ್ ತಗೊಂಡು ರಿಜಿಸ್ಟ್ರ್ ಮಾಡ್ಕೊಂಡು ಅವ್ರ ಫ್ಯಾಮಿಲಿ ಇದ್ದರೆ ಈಚ್ ಫ್ಯಾಮಿಲಿನ ಕರೆದು ಅವ್ರ ಬ್ಲಡ್ ಸ್ಯಾಂಪಲ್ ತೊಗೊಂಡು ದೆನ್ ದೇ ವಿಲ್ ಡೂ ದ DNA ಮ್ಯಾಚಿಂಗ್. ಅದು ಫ್ಯಾಮಿಲಿನೇ ಕಂಪ್ಲೇಂಟ್ ಕೊಟ್ಟಿಲ್ಲ, ಇವ್ರಿಗೂ ಗೊತ್ತಿಲ್ಲ, ಎಲ್ಲ ಮರ್ತೋಗ್ಬಿಟ್ಟಿದ್ದಾರೆ ಅಂದರೆ ಏನು ಮಾಡಿದ್ರು ದಟ್ ಈಸ್ ಬೋನ್ ಅಷ್ಟೇ. ಓಕೆ, ಆಗಲೇ ಹೇಳ್ತಾ ಇದ್ರಿ ಈ ಕಾಸ್ ಆಫ್ ಡೆತ್ ಅಥವಾ ಹೇಗೆ ಸಾವಾಯಿತು ಅನ್ನೋದನ್ನು ಹೇಳ್ಬೋದು ಅಂತ. ಈ ನ್ಯಾಚುರಲ್ ಡೆತ್ ಆಗಿದೆಯಾ, ಹತ್ಯೆ ಆಗಿದೆಯಾ, ಅಥವಾ ಲೈಂಗಿಕ ದೌರ್ಜನ್ಯ ಆಗಿದೆಯಾ? ಲೈಂಗಿಕ ದೌರ್ಜನ್ಯ ಅಂತೂ ವಿತ್ ಸ್ಕೆಲಿಟನ್ ಈಸ್ ನಾಟ್ ವೆರಿ, ನನಗಂತೂ ಬಟ್ ಈ ಪ್ರಕರಣದಲ್ಲಿ ಅದೇ ಮೇಜರ್ ಆಗಿರೋದು. ಅದು ಹೇಳೋದು ತುಂಬಾನೇ ಕಷ್ಟ. ದಟ್ ಈಸ್ ಓನ್ಲಿ ದಿ ಕಂಡೀಷನ್ಸ್, ಸೀಯಿಂಗ್ ದಿ ಔಟ್ಸೈಡ್ ಕಂಡೀಷನ್ಸ್, ದ ಫಿಸಿಕಲ್ ಕಂಡೀಷನ್ಸ್, ಹೌ ದ ಪೊಲೀಸ್ ಡೂ ಇಟ್, ದಟ್ ಓನ್ಲಿ ಕ್ಯಾನ್ ಐಡೆಂಟಿಫೈ ಇಟ್ಸ್ ಎ ಲೈಂಗಿಕ ದೌರ್ಜನ್ಯ. ಆರ್ ನಾನು ಹೇಳ್ದಂಗೆ ಏನೋ ಹೊಸ್ದಾಗಿ ಕೆಲವು ಬಟ್ಟೆಗಳು ಸಿಕ್ಕಿ ಅದರಲ್ಲಿ ಕೆಲವು ಸಿಮೆಂಟ್ಸ್ಗಳಿದ್ದು ಏನಾರು ಅಂಟ್ಕೊಂಡಿದ್ರೆ ಇಲ್ಲ DNA ಮಿಕ್ಸಿಂಗ್ ಏನಾರು ಇದ್ದರೆ ಅವಾಗ ಫೈಂಡ್ ಔಟ್ ಮಾಡ್ಬೋದು. ಬಟ್ ಈ ಕೇಸಲ್ಲಿ ಅದು ಯಾವುದೇ ಕಾರಣಗಳು ಸಿಗಲ್ಲ ನಮಗೆ, ಬಿಕಾಸ್ ಇಟ್ ಈಸ್ ಮೆನಿ ಇಯರ್ಸ್ ಬ್ಯಾಕ್. ಸೊ ನನಗೆ ತಿಳಿದಂಗೆ ಲೈಂಗಿಕ ದೌರ್ಜನ್ಯ ಆಗಿದೆಯಾ ಅನ್ನೋದು ತುಂಬಾ ಕಷ್ಟ. ಏನೋ ಒಡೆದು ಬಡ್ದು ಮಾಡಿ ಬೋನ್ ಡ್ಯಾಮೇಜಸ್ಗಳೆಲ್ಲ ಏನಾರು ಐಡೆಂಟಿಫೈ ಮಾಡಿದ್ರೆ ಆಗುತ್ತೆ. ಇಲ್ಲ ಕಾಸ್ ಆಫ್ ಡೆತ್ ಆವಾಗ ಇವನು ಹೇಳಿ ಅಲ್ಲಿ ಇವನು ಹೇಳ್ದ ಅಂತೇಳಿ ಅವಾಗ ಒಂದು ರೆಕಾರ್ಡ್ ಆಗಿ ಕೇಸು, ಅವನು ಈ ಥರ ಕಂಡೀಷನ್ಸಲ್ಲಿತ್ತು ಬಾಡಿ ಅಂತ ಹೇಳಿ ಆ ಥರ ಎಲ್ಲ ತೊಗೊಂಡು ಅವಾಗ CCTV ಇತ್ತು ಅಂತಾರೆ 2012ರಲ್ಲಿ, ಆ ಥರ ಬಂದಿಲ್ಲ. ಸಿ ದೇರ್ ಆರ್ ಮೆನಿ ಫ್ಯಾಕ್ಟರ್ಸ್ ಫಾರ್ ಹೌ ದ ಪೊಲೀಸ್ ಗೋಸ್. ಸೊ ಆಗಿದ್ದರೆ ಮಾತ್ರ ಇದನ್ನು ಫೈಂಡ್ ಔಟ್ ಮಾಡಿ. ಓಕೆ, ಸೊ ಈಗ ಒಂದು ಮೂಳೆ ಸಿಕ್ಕ ನಂತರದಲ್ಲಿ ಆಗಲೇ ಇದನ್ನು ಹೇಳ್ತಾ ಇದ್ರೆ, ಈ ಮೂಳೆ ಎಷ್ಟು ಹಳೇದು ಅಥವಾ ದಟ್ ದೇ ಕ್ಯಾನ್ ಫೈಂಡ್ ಔಟ್. ಸಿ ಈವನ್ ಆನ್ಸಿಸ್ಟರ್ 40 ವರ್ಷ 4,000 ವರ್ಷದ್ದು ಕಂಡುಹಿಡಿತಾರೆ. ದಟ್ ಈಸ್ ವೆರಿ ಈಸಿ ಟು ಫೈಂಡ್ ಔಟ್ ಫಾರ್ ದಮ್. ಹೌ ಓಲ್ಡ್ ದ ಮೂಳೆ ಈಸ್ ವೆರಿ ಈಸಿ ಟು ಫೈಂಡ್ ಔಟ್. ದೇ ಕ್ಯಾನ್ ಟೆಲ್ ಥ್ರೂ ದಿಸ್ DNA ಅವೆಲ್ಲ ಇದರಲ್ಲಿ ದೇ ಕ್ಯಾನ್ ಟೆಲ್ ಆಲ್ ದೀಸ್ ಥಿಂಗ್ಸ್. ಹೌ ಓಲ್ಡ್ ಇಸ್ ದಿಸ್ ಮೂಳೆ, ದಟ್ ಈಸ್ ಆಲ್ಸೋ ಪಾಸಿಬಲ್. ಅದು ಬಿಟ್ಟು ಬೇರೆ ಇನ್ನೇನು ಆಗಲ್ಲ. ಅಫ್ಕೋರ್ಸ್ ಯು ಕ್ಯಾನ್, ಆ್ಯಂಡ್ ಆಲ್ಸೋ ಯಾವ ಈಗ ಚೈನೀಸ, ಇಂಡಿಯನ್ನ, ಯಾವ ಒರಿಜಿನ್ನು, ಸೌತ್ ಇಂಡಿಯನ್ನ, ನಾರ್ತ್ ಇಂಡಿಯನ್, ಕೆಲವು ಫಿಸಿಕಲ್ ಸ್ಟ್ರಕ್ಚರಲ್ ವೇರಿಯೇಷನ್ಸ್ ಇನ್ ದ ಸ್ಕಲ್ ಅದನ್ನು ಫೈಂಡ್ ಔಟ್ ಮಾಡ್ಬೋದು. ಬಟ್ ಇಟ್ಸ್ ಹೈಲಿ ಡಿಫಿಕಲ್ಟ್ ಟು ಟೆಲ್ ಶಿ ಹ್ಯಾಸ್ ಬಿನ್ ರೇಪ್ಡ್ ಆರ್ ಶಿ ಹ್ಯಾಸ್ ಬಿನ್ ಇದು ಅಂತ. ಓಕೆ, ಹೇಗೆ ಸಾವಾಯಿತು ಅನ್ನೋದನ್ನ ಹೇಳೋದು ಬಹಳನೇ ಕಷ್ಟ ಇದೆ. ಓಕೆ, ಮೂಳೆಗಳನ್ನು ಇಟ್ಕೊಂಡು ಅಥವಾ ಅಸ್ಥಿಪಂಜರ ಸಿಕ್ಕಂಥ ಸಂದರ್ಭದಲ್ಲಿ ಅದನ್ನು ಹೇಳೋದು ಕಷ್ಟ ಇದೆ. ಅನ್ಲೆಸ್ ಆ್ಯಂಡ್ ಅಂಟಿಲ್ ದೆರ್ ಇಸ್ ಅ ಫಿಸಿಕಲ್ ಅಸಾಲ್ಟ್, ಮಚ್ಚೇಟು ಅಂಥ ಏಟ್ಗಳು, ಅವಾಗ ಇದ್ರ ಮೇಲೆ ಏಟಾಗಿದ್ರೆ ಬೋನ್ ಮೇಲೆ, ದೆನ್ ದೇ ಕ್ಯಾನ್ ಐಡೆಂಟಿಫೈ ಡೀಪ್ ನೈಫಲ್ಕು ಇದಾಗಿರೋದು. ಈ ಪ್ರಕರಣದಲ್ಲಿ ಒನ್ ಆಫ್ ದಿ ಮೇಜರ್ ಕಾಂಪ್ಲಿಕೇಶನ್ ಅಂದರೆ ಈ ಪ್ರಾಬ್ಲಮ್ಸ್ ಎಲ್ಲ ಆಗ್ಬೋದು, ಈ ಕಾಂಪ್ಲಿಕೇಶನ್ಸ್ ಬರ್ಬೋದು ಈ ಪ್ರಕರಣದಲ್ಲಿ ಅಂತ ಹೇಳೋದಾದರೆ? ನಾನು ನಿಮ್ಗೆ ಹೇಳಿದ್ನಲ್ಲ, ದ ಕಾಂಪ್ಲೆಕ್ಸಿಟಿ ಅಂದರೆ ಹೌ ಟು ಐಡೆಂಟಿಫಿಕೇಶನ್ ಇಟ್ ಸೆಲ್ಫ್ ಇಸ್ ಅ ಫಸ್ಟ್ ಪ್ರಾಬ್ಲಮ್. ಅಲ್ಲಿ ಐಡೆಂಟಿಫಿಕೇಶನ್ ಆದಮೇಲೆ ಏನಕ್ಕೆ ಸತ್ರು ಅನ್ನೋದು ಸೆಕೆಂಡ್ ಐಡೆಂಟಿಫಿಕೇಶನ್. ಈಗ ಇವನಿಗೆ ಫೋನ್ ಮಾಡಿ ಹೇಳಿದ್ರು ಅಂದರೆ ಇವನಿಗೆ ಯಾವ ಥರ ಕಮ್ಯುನಿಕೇಷನ್ ಬಂತು, ಕಮ್ಯುನಿಕೇಟ್ ಮಾಡಿದವ್ರು ಯಾರು, ತಂದವ್ರು ಯಾರು, ಬಾಡಿನ ಇಟ್ಟು ಹೆಂಗಿಟ್ಟ, ಇದೆಲ್ಲ ಬರುತ್ತೆ. ಇವನು ಮಾಡಿದವನು ಇನ್ಯಾರಿಗೆ ಕನೆಕ್ಟ್ ಮಾಡ್ತಾರೆ, ಅವನಿಂದ ಫೋನ್ ಬಂದಿತ್ತ, ಹೌ ಯು ಕ್ಯಾನ್ ಪ್ರೂವ್ ದಟ್ ಅವನೇ ಇವನಿಗೆ ಹೇಳ್ಬಿಟ್ಟು ಬಾಡಿ ಹಿಂಗೆ ಮಾಡು ಅಂತ ಹೇಳ್ದ ಅನ್ನೋಕ್ಕೆ ಯಾವ ಥರ ಎಸ್ಟಾಬ್ಲಿಷ್ ಮಾಡ್ತಾರೆ? ಆಲ್ ದಿಸ್ ಇಸ್ ಅ ಚಾಲೆಂಜ್. ಸೊ ಐ ಡೋಂಟ್ ನೋ ಹೌ ದೇ ವಿಲ್ ಕಮ್ ಆಫ್. Police may have various methods to find out the challenges. But it is a challenge. You think as a normal person, how will you establish so easily? ಎಕ್ಸಾಕ್ಟ್ಲಿ, ಹೌದು ಅಲ್ವಾ? ಓಕೆ, ಸೊ ಈಗ ಈ ಪ್ರಕರಣದಲ್ಲಿ ಪೊಲೀಸರು ಬಹಳ ಈಗ FSL ತಂಡ ಆಗಿರ್ಬೋದು ಅಥವಾ ಈಗ ಈ ಮೂಳೆಗಳನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ಆಗಿರ್ಬೋದು, ಇಂಥ ಸ್ಟೆಪ್ಪನ್ನು ಫಾಲೋ ಮಾಡಲೇಬೇಕು ಅಥವಾ ಇದನ್ನು ಮಿಸ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಕಷ್ಟ ಆಗ್ಬೋದು. ದೇರ್ ಇಸ್ ಎ SOP. ಫೊರೆನ್ಸಿಕ್ ಆಸ್ ಎ ಕ್ಲಿಯರ್ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್. ಅದಕ್ಕೆ ಫೊರೆನ್ಸಿಕ್ ಟೀಮ್ ಇರುತ್ತೆ. ನಾಟ್ ದಟ್ ಪೊಲೀಸ್ ವಿಲ್ ಟೇಕ್ ದಿ ಸ್ಕಲ್ ಆ್ಯಂಡ್ ಕೀಪ್ ಇಟ್ ಸಮ್ವೇರ್ ಎಲ್ಸ್. ದೇ ಹ್ಯಾವ್ ದೇರ್ ಓನ್ ವೇ ಆಫ್ extracting the bones and how to preserve it, and physically ಏನೇನು ಅವರು ಐಡೆಂಟಿಫೈ ಮಾಡ್ಕೋಬೋದು ಎಲ್ಲ ಮಾಡಿಬಿಟ್ಟಿರ್ತಾರೆ ಅದರಲ್ಲಿ. ನಾನೀಗ ನನ್ನಂಥವನೇ ಒಬ್ಬ ರೈಟರೇ ಐ ಕ್ಯಾನ್ ಟೆಲ್ ಸೋ ಮೆನಿ ಥಿಂಗ್ಸ್ ಅಂದರೆ ಹೂ ಹ್ಯಾಸ್ ವರ್ಕ್ಡ್ ಇನ್ ಫೊರೆನ್ಸಿಕ್ ಹ್ಯಾವ್ ಮೋರ್ ಡೀಟೇಲ್ಸ್ ಟು ಟೆಲ್. ಸೊ ಫೊರೆನ್ಸಿಕಲ್ಲಿ ಮಾಡಿರೋನು ನೋಡ್ತಾನೆ ಹೇಳ್ಕೊಂಡು ಹೋಗ್ತಾನೆ. ಸೊ ಈ ಥರ ಆಗಿದೆ ಅಂತ.
ಸೊ ಫಸ್ಟ್ ಬೇಸಿಕ್ ಎಲ್ಲ ತಗೊಂಡ್ಮೇಲೆ ದೆನ್ ಐ ಟೋಲ್ಡ್ ಯು ದೇ ವಿಲ್ ಡೂ ದಿ ಪ್ಯಾಕಿಂಗ್, ಕ್ಲೀನಿಂಗ್, ಪ್ಯಾಕಿಂಗ್ಸ್, ಕೋಡಿಂಗ್ಸ್. ಸೊ ಆ ಥರ ಮಾಡಿ ವೆದರ್ ಇಟ್ ಈಸ್ ಇನ್ ಕರ್ನಾಟಕ ಆರ್ ವೆದರ್ ದಟ್ ಫೆಸಿಲಿಟಿ ಈಸ್ ದೇರ್ ಇನ್ ಕರ್ನಾಟಕ ಆರ್ ದೇ ನೀಡ್ ಎನಿ ಎಕ್ಸ್ಟ್ರಾ ಫೆಸಿಲಿಟಿ ವೇರ್ ದೇ ಹ್ಯಾವ್ ಟು ಸೆಂಡ್ ಇಟ್, ಅದನ್ನೆಲ್ಲ ನೋಡಿಕೊಂಡು ಕಳಿಸಿ. ಇಟ್ ಮೇ ಟೇಕ್, ಐ ಡೋಂಟ್ ನೋ, ಇಟ್ ಮೇ ಟೇಕ್ ಇನ್ ವೀಕ್ಸ್ ಇಫ್ ಇಟ್ ಈಸ್ ವೆರಿ ಈಸಿಲಿ ಅವೈಲಬಲ್ DNA, ಆರ್ ಇಫ್ ಇಟ್ ಈಸ್ ಎ ಮೈಟೋಕಾಂಡ್ರಿಯಾ DNA, ಇಲ್ಲ ಇದ್ರ DNA. ಅದಾದಮೇಲೆ ಅವ್ರ ಫ್ಯಾಮಿಲಿನ ಕರೆಸಿ ಅದನ್ನೆಲ್ಲ ಮ್ಯಾಚ್ ಮಾಡಿ. ಸೊ ದೇರ್ ಆರ್ ಮೆನಿ ಕಾಂಪ್ಲೆಕ್ಸ್ ಥಿಂಗ್ಸ್ ಇಫ್ ಯು ಗೋ ಆನ್. ರೈಟ್, ಹೌದು. ಇಟ್ಸ್ ಅ ಲಾಂಗ್ ಪ್ರಾಸೆಸ್ ಆ್ಯಂಡ್ ತುಂಬ ಟೈಮ್ ತೊಗೊಳ್ಳುವಂಥದ್ದು. ಖಂಡಿತನೇ ಟೈಮ್ ತಗೊಳ್ಳುತ್ತೆ. ಓಕೆ, ಸಾಕಷ್ಟು ವಿಚಾರಗಳ ಬಗ್ಗೆ DNA ಆಗಿರ್ಬೋದು, ಈಗ ಮೂಳೆ ಸಿಕ್ಕಂಥ ಸಂದರ್ಭದಲ್ಲಿ, ಸಿಗದೇ ಇದ್ದಂಥ ಸಂದರ್ಭದಲ್ಲಿ ಎಲ್ಲವನ್ನೂ ಕೂಡ ಭಾಳ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ಗಿರೀಶ್ ಸರ್. ಥ್ಯಾಂಕ್ ಯು ಸೋ ಮಚ್. ಅಂದರೆ ಒಂದು ರೀತಿಯಲ್ಲಿ ಕನ್ಫ್ಯೂಷನ್ಸ್ ಇರುತ್ತೆ ಜನರಿಗೆ, ಈ DNA ಅಂತಂದ್ರೆ ಏನು, DNA ತಗೊಳ್ಳೋದು ಹೇಗೆ ಅಥವಾ ಹೇಗೆ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಅಂತ. ಅದೆಲ್ಲದಕ್ಕೂ ಐ ಥಿಂಕ್ ಯು ಹ್ಯಾವ್ ಗಿವನ್ ರೈಟ್ ಆನ್ಸರ್ ಆ್ಯಂಡ್ ಒಳ್ಳೆ ವಿಶ್ಲೇಷಣೆಯನ್ನು ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಈಗಾಗಲೇ ಉತ್ಖನನ ನಡೀತಾ ಇದೆ ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಬೋನ್ ಎಕ್ಸ್ಟ್ರಾಕ್ಟ್ ಮಾಡುವಂಥ ವಿಚಾರ. ಬೋನ್ ಸಿಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿ ಆಗುತ್ತೆ ಅಥವಾ ಸಿಕ್ಕ ನಂತರದಲ್ಲಿ ಯಾವ ರೀತಿ ಪ್ರೊಸೀಜರ್ ಇರುತ್ತೆ, DNA ಯಾವ ರೀತಿ ಮಾಡ್ತಾರೆ, ಇದೆಲ್ಲದರ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರು. ಇದಾಗಿತ್ತು ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.